ಒಂದು ಪುಟ್ಟ ಬಾಲಕನು, ಶಾಲೋಮ್, ಒಂದು ಪುಟ್ಟ ಬಾಲಕನು, ಬಡ ಬಾಲಕನು, ಸುಮಾರು 19ನೇ ಶತಮಾನದಲ್ಲಿ ತನ್ನ ತಂದೆಯನ್ನು ಅಂದ ಹಾಗೆ, ಆ ಬಾಲಕನು ಅಂದ ಹಾಗೆ ತನ್ನ ತಂದೆಯನ್ನು ಸುಳ್ಳು ಅಪವಾದನೆಯಿಂದ ಜೈಲಿಗೆ ಹಾಕಲ್ಪಟ್ಟಿರುವ ತಂದೆಯನ್ನು ಬಿಡಿಸಿಕೊಂಡು ಬರ್ತೀನಿ ಎಂಬುದಾಗಿ ದೃಢ ಸಂಕಲ್ಪದಿಂದ ಘೋಷಣೆ ಮಾಡಿದ. ಹಾಗೆ ಅಸಂಭವ, ಅಟರ್ಲಿ ಇಂಪಾಸಿಬಲ್, ಆ ಕಾಲದಲ್ಲಿ ಆ ಬಾಲಕನ ದೃಢ ಸಂಕಲ್ಪ, ಆ ಬಾಲಕನ ನುಡಿ ಅವರ ತಂದೆಯನ್ನು ದೊಡ್ಡ ಜೈಲಿನಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಏನೇನು ಪ್ರೊಸೀಜರ್ಗಳಿದೆ ಆವಾಗಲೇ ತಿಳಿದುಕೊಂಡು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಕಾರ್ಯವನ್ನು ಮಾಡಿ ತಾನು ಹೇಳಿದ್ದಂತೆ ತಂದೆಯನ್ನು ಬಿಡಿಸ್ಕೊಂಡು ಬಂದ ಒಂದು ಪುಟ್ಟ ಬಾಲಕನು. ಈ ಪುಟ್ಟ ಬಾಲಕನಲ್ಲಿ ಇಂಥ ಅದ್ಭುತವಾದಂಥ ಶಕ್ತಿ ಎಲ್ಲಿಂದ ಬಂದಿದೆ ಎಂಬುದಾಗಿ ಅಧ್ಯಯನ ಮಾಡ್ತಾ ಇದ್ರೆ, ಆ ಅಧ್ಯಯನವೇ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟು ಪ್ರಾರ್ಥಿಸೋದು. ಕರ್ತನೆ, ಮಹೋನ್ನತನೇ, ಪರಮ ಪಿತಗಳ ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥವನೇ, ನನಗೆ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಕರ್ತನೆ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಅವರ ಹೃದಯದಲ್ಲಿ ಕರ್ತನೆ ಒಂದು ದೊಡ್ಡ ಸಂಕಲ್ಪವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇವತ್ತೊಂದು ಚಿಕ್ಕ ಬಾಲಕನು ಕರ್ತನೆ, ಪ್ರತಿಯೊಬ್ಬರಲ್ಲಿ ಕರ್ತನೆ, ಮಾನವನೆಂದು ಕರೆಯಲ್ಪಟ್ಟಿರುವ ಪ್ರತಿಯೊಬ್ಬನಲ್ಲಿ ಕರ್ತನೆ, ಈ ದೃಢ ಸಂಕಲ್ಪದಿಂದ ಬರ್ತಕ್ಕಂಥ ನುಡಿಗಳು, ಘೋಷಣೆಗಳು ಕರ್ತನೆ ರಾಜ, ಅದು ನೆರವೇರುತ್ತದೆ ಅನ್ನತಕ್ಕಂಥ ಸತ್ಯವು ಕರ್ತನೆ ಇವತ್ತು ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಶುಭವಾರ್ತೆಯಾಗಿ ತಲುಪಲಿ ಎಂಬುದಾಗಿ ಕೃಪಾ ಸಂಪೂರ್ಣ ದೇವರೇ, ನಿನಗೆ ವಂದನೆಗಳು ರಾಜ. ನಿನ್ನ ಮಾತುಗಳು ಎಷ್ಟು ಸತ್ಯವಾಗಿದೆ ಕರ್ತನೆ. ಪ್ರತಿಯೊಂದು ಮಾನವನು ನಿನ್ನ ಸ್ವರೂಪದಲ್ಲಿ, ನಿನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದೆ ಕರ್ತನೆ. ಅವನು ದೊಡ್ಡವನಾಗಿರಲಿ, ಚಿಕ್ಕವನಾಗಿರಲಿ, ಬಡವನಾಗಿರಲಿ, ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ದೊಡ್ಡ ಜಾತಿಯವನಾಗಿರಲಿ, ಚಿಕ್ಕ ಜಾತಿಯವನಾಗಿರಲಿ, ಅಥವಾ ಮಧ್ಯಮ ವರ್ಗದವನಿರಲಿ, ಜ್ಞಾನಿಯಾಗಿರಲಿ, ಮೂರ್ಖನಾಗಿರಲಿ, ಯಾರೇ ಆಗಿರಲಿ, ಪ್ರತಿಯೊಬ್ಬನನ್ನು ನೀನು ನಿನ್ನ ಸ್ವರೂಪದಲ್ಲಿ, ನಿನ್ನ ಹೋಲಿಕೆಗೆ ಸರಿಯಾಗಿ ನೀನು ಮಾಡಿದಿ ಕರ್ತನೆ. ಅದನ್ನು ಅಕ್ಷರ ಸಹಿತವಾಗಿ ಈ ಲೋಕದಲ್ಲಿ ನೆರವೇರುತ್ತಿರುವುದನ್ನು ನಾವು ಕೇಳ್ತಾ ಇದ್ದೇವೆ. ಕೃಪಾ ಸಂಪೂರ್ಣ ದೇವರೇ, ನಿನಗೆ ಒಂದು ಹೇಳಿದ ಸಂಕಲ್ಪ ಮಾಡಿಕೊಂಡ್ರೆ, ನುಡಿದು ಹೇಳಿ ಅವುಗಳು ಖಂಡಿತವಾಗಿ ನೆರವೇರುತ್ತದೆ. ಯೇಸು ನಾಮದಲ್ಲಿ ಕರ್ತನೆ, ಇವತ್ತು ನಾವು ಕರ್ತನೆ ನಮ್ಮ ಸಭೆಯಲ್ಲಿ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ 150 ಕೋಟಿ ಜನರಿಗೆ ದೇವರ ಸುವಾರ್ತೆ ಕರ್ತನೆ ಯಾವುದೇ ತಡೆ ಇಲ್ಲದೆ ಕರ್ತನೆ ಎಲ್ಲ ತಡೆಗಳನ್ನು ಭೇದಿಸಿ ಕರ್ತನೆ ನನ್ನ ಸುವಾರ್ತೆ ನಮ್ಮ ದೇಶದ 150 ಕೋಟಿ ಜನರಿಗೆ ತಲುಪಿದೆ, ತಲುಪುವಂತೆ ಮಾಡುತ್ತಾನೆ ನನ್ನ ಕರ್ತನು ಎಂಬುದಾಗಿ ನಂಬಿಕೆಯಿಂದ ನಾವು ಘೋಷಣೆ ಮಾಡ್ತಾ ಇದ್ದೇವೆ ರಾಜ. ದುಃಖ, ಬಾಧೆ, ಸಂಕಟ, ವೇದನೆ, ದರಿದ್ರ, ಬಡತನ, ಅಜ್ಞಾನ, ಮೂರ್ಖತನದಲ್ಲಿದ್ದವರು ಕರ್ತನೆ ರಾಜ, ನಿನ್ನ ವಾಕ್ಯವು ಕರ್ತನೆ ಜ್ಞಾನ, ಬುದ್ಧಿ, ವಿವೇಕ, ಸಿರಿತನ, ಗೌರವ, ಮಾನ ಸನ್ಮಾನವನ್ನು ಕೊಡತಕ್ಕಂಥ ಆ ದಿವ್ಯ ಜ್ಞಾನೋದಯವನ್ನು ಉಂಟು ಮಾಡತಕ್ಕಂಥ ನಿನ್ನ ದಿವ್ಯ ವಾಕ್ಯ ಕರ್ತನೆ ನಮ್ಮ ದೇಶ ವಿದೇಶಗಳಲ್ಲಿ ಕರ್ತನೆ ಎಲ್ಲ ಜನರಿಗೆ ತಲುಪಿ ರಾಜ, ಅವರಿಗೆ ಜ್ಞಾನೋದಯವನ್ನು ಮಾಡಿ ರಾಜ. ಅವರ ಜೀವನದಲ್ಲಿ ಅವರು ಕರ್ತನೆ ಉದ್ಧರಿಸಲ್ಪಟ್ಟು ನೀತಿ ಮಾರ್ಗದಲ್ಲಿ ನಡೆದು ಕರ್ತನೆ ಪ್ರಾಮಾಣಿಕರಾಗಿದ್ದು ಕರ್ತನೆ ತಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳು ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಅದ್ಭುತವಾದಂಥ ಎಲ್ಲರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಒಪ್ಪತಕ್ಕಂಥ ಸಾಧನೆಗಳು ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ ನೀನು ಮಾನವನನ್ನು ನಿನ್ನ ಸ್ವರೂಪದಲ್ಲಿ ನಿನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದ ಕರ್ತನೆ ಅದರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನೀಂತಾನೆ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಇವತ್ತಿನ ವಾಕ್ಯಗಳಿಂದ ನಮ್ಮ ಹೃದಯಗಳನ್ನು ದೃಢಪಡಿಸು ರಾಜ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇನ್. ಇದು 19ನೇ ಶತಮಾನದಲ್ಲಿ ಒಂದು ಪುಟ್ಟ ಬಾಲಕ, ಸುಮಾರು 7-8 ವರ್ಷ, ಹೆಚ್ಚು ಕಡಿಮೆ ಅಂದರೆ 9 ವರ್ಷನೂ ಇದ್ದಿರ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ಆ ಪುಟ್ಟ ಬಾಲಕನ ಬ್ರಿಟಿಷ್ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಇದು ನಾನು ಹೇಳ್ತಾ ಇರೋದು. ಆ ಸಮಯದಲ್ಲಿ ಆಗಿನ ಕಾಲದಲ್ಲಿ ದೊಡ್ಡ ಜಾತಿಯವರು, ದೊಡ್ಡ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದುಷ್ಟರು ಈ ಚಿಕ್ಕ ಜಾತಿ ಎಂಬುದಾಗಿ ಈ ಜಾತಿಯನ್ನು ಕಡೆಗಣಿಸಿರುವ ಜಾತಿ, ಇವರು ಅಶುದ್ಧರು, ಇವರನ್ನು ಮುಟ್ಟಬಾರದು, ಇವರನ್ನು ತಾಕಬಾರದು, ಇವರನ್ನು ಮುಟ್ಟಿದರೆ ನಾವು ಅಶುದ್ಧರಾಗುತ್ತೇವೆ ಎಂದು ತಪ್ಪು ಮಾಹಿತಿಯನ್ನು ನೀಡಿರತಕ್ಕಂಥ ದುಷ್ಟ ಸಂಕಲ್ಪನ ದುಷ್ಟರು
ಈ ಚಿಕ್ಕ ಬಾಲಕನ ತಂದೆಯನ್ನು ದ್ವೇಷ ಅಸೂಯದಿಂದ ಸುಳ್ಳು ಆರೋಪವನ್ನು ಹೊರಿಸಿ ಅವರ ತಂದೆಯನ್ನು ಜೈಲಿಗೆ ಹಾಕ್ತಾರೆ. ಆದರೆ ಆ ಪುಟ್ಟ ಬಾಲಕನು, ಅವರ ಜೊತೆಲಿ ಇಬ್ಬರು ಸಹೋದರರು ಮತ್ತು ಇಬ್ಬರು ಸಹೋದರಿಯರು ಕೂಡ ಇರ್ತಾರೆ. ಇವನು ಪುಟ್ಟ ಬಾಲಕನು. ಈತನ ಒಂದೇ ಮಾತು ಹೇಳ್ತಾನೆ, ಆ ಚಿಕ್ಕ ಬಾಲಕನು ನಮ್ಮ ನಡದ ಕೆಳಗಿರ್ತಾನೆ, ಅವನ ಹೈಟ್ ನಮ್ಮ ನಡಕ್ಕಿಂತ ಕೆಳಗಿರ್ತಾನೆ. ಅವನು ಹೇಳ್ತಾನೆ ಅಂತೇಳಿ, ಯಾರು ದೊಡ್ಡ ಜಾತಿಯವರು, ಯಾರು ದೊಡ್ಡ ವರ್ಗದವರು ಇದ್ದುಕೊಂಡು ಈ ದಲಿತರನ್ನು ಈ ಮುಟ್ಟಬಾರದು, ತಾಕಬಾರದು, ಅವರು ನಮ್ಮ ದೇಶದಿಂದ ನಮ್ಮ ಊರಿಂದ ಹೋಗಿದರೆ ಶಾಪ, ಅಶುಭ, ಅಶುದ್ಧ ಎಂಬುದಾಗಿ ಹೇಳ್ತಕ್ಕಂಥ ಜನರ ಮಧ್ಯದಲ್ಲಿ ಬೆಳೀತಕ್ಕಂಥ ಒಂದು ಪುಟ್ಟ ಬಾಲಕನು ಚಾಲೆಂಜ್ ಮಾಡ್ತಾನೆ ಅಂತ ಹೇಳ್ಕೊಂಡು, ನನ್ನ ತಂದೆಯನ್ನು ನಾನು ಎದೆ ಪರಿಸ್ಥಿತಿಯಲ್ಲಿ ಬಿಡಿಸಿಕೊಂಡೇ ಬರುತ್ತೇನೆ ಎಂಬುದಾಗಿ ಅವನ ಮನಸ್ಸೊಳಗಿರತಕ್ಕಂಥ ಆತ್ಮವಿಶ್ವಾಸದಿಂದ, ದೃಢ ಸಂಕಲ್ಪದಿಂದ ಹೇಳ್ತಾನೆ, ನನ್ನ ತಂದೆಯನ್ನು ಖಂಡಿತವಾಗಿ ನಾನು ಬಿಡಿಸ್ಕೊಂಡು ಬರ್ತೀನಿ ಎಂಬುದಾಗಿ. ಆಗ ಶ್ರೀಮಂತರು, ದೊಡ್ಡ ದೊಡ್ಡ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಹಳ ಸರಳವಾಗಿ ಹೇಳ್ತಾರೆ. ದೊಡ್ಡ ದೊಡ್ಡ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಏನು ಹೇಳ್ತಾರಂದ್ರೆ, ಬಿಡಿಸ್ಕೊಂಡು ಬಾ, ಭಾಳ ಬಿಡಿಸ್ಕೊಂಡು ಬಂದಿದ್ದೀನಿ ನೀನು, ಚಿಕ್ಕ ಜಾತಿ ನೀನು, ನಿನಗೇನಿದೆ ಬುದ್ಧಿ, ನಿನ್ನ ಕಡೆ ಏನಿದೆ, ನೀವು ಚಿಕ್ಕ ಜಾತಿಯವರು, ನೀವು ಕಡೆಗೆನಿಸಲ್ಪಟ್ಟವರು, ನೀವು ಶಾಪಗ್ರಸ್ತರು ಎಂಬುದಾಗಿ ಆ ಬಾಲಕನನ್ನು ತೆಗಳುತ್ತಾನೆ ಆ ಧನವಂತನು. ದೊಡ್ಡ ಜಾತಿ ಹಾಗೂ ಧನವಂತನು, ಅವನ ಹತ್ರ ಹಣ ಇದೆ, ಆದರೆ ಈ ಪುಟ್ಟ ಬಾಲಕನ ಹತ್ರ ಹಣ ಇಲ್ಲ, ಐಶ್ವರ್ಯವಿಲ್ಲ, ಏನಿಲ್ಲ. ಕಡು ಬಡತನ, ಒಂದಿನ ತಿಂಡಿ ಇದ್ರೆ ಇರ್ತದೆ, ಇನ್ನೊಂದಿನ ತಿಂಡಿ ಇದ್ರೆ ಇಲ್ಲದ್ರ ಎರಡೇ ಎರಡು ಬಟ್ಟೆ ಜೋಡಿ. ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರ್ತಕ್ಕಂಥ ಘಟನೆ ಹೇಳ್ತಾ ಇದ್ದೆ ನಾನು. ಬಹಳ ಅದ್ಭುತವಾದಂಥ ಸ್ಟೋರಿ ಇದು. ನನ್ನ ಅಪ್ಪ ನಾನು ಬಿಡಿಸ್ಕೊಂಡೇ ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ನೀನೇನು ಬಿಡಿಸ್ಕೊಂಡು ಬರ್ತೀಲೋ, ನೀವು ದೇಶದಲ್ಲಿ ನೀವು ಶಾಪಗ್ರಸ್ತರು, ನೀವು ಬಡವರು, ನೀವು ಕಡೆಗೆನಿಸರು, ನೀವು ಚಿಕ್ಕ ಜಾತಿಯವರು ನೀನು ಎಂಬುದಾಗಿ ತೆಗಳುತ್ತಿರ್ತಕ್ಕಂಥ ಈ ದೊಡ್ಡ ಜಾತಿಯವರು ಆತನನ್ನು ಬಹಳಷ್ಟು ಹಿಂಸಿಸಿದರು. ಆದರೆ ಈ ಚಿಕ್ಕ ಬಾಲಕನು ನನ್ನ ತಂದೆಯನ್ನು ಬಿಡಿಸಿಕೊಂಡು ಬರ್ತೇನೆ ಎಂಬುದಾಗಿ ತನ್ನ ಬಾಯಿಂದ ಹೇಳಿದನು. ತನ್ನ ದೃಢ ಸಂಕಲ್ಪದಿಂದ ಹೇಳಿದ್ದ ಹಾಗೆ ತಂದೆಯನ್ನು ಬಿಡಿಸ್ಕೊಳ್ಳಿಕ್ಕೆ ಏನೇನು ಮಾಡಬೇಕೆಂಬುದಾಗಿ ಆತನು ತನ್ನ ಶಾಲಾ ಅಧ್ಯಾಪಕನ ಕಡೆ ಹೋಗಿ ಕೇಳ್ತಾನೆ. ಆ ಶಾಲಾ ಅಧ್ಯಾಪಕನು ಬಹಳ ಒಳ್ಳೆಯವರು ಇರ್ತಾರೆ, ಗುರುಗಳು. ಅಯ್ಯ, ಶಿಕ್ಷಕರ ಹತ್ರ ಹೋಗಿ ಮಾತಾಡ್ತಾರೆ. ಗುರೂಜಿ ಗುರುಗಳೇ, ನಮ್ಮ ತಂದೆಯನ್ನು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು? ನೀನು ದೊಡ್ಡ ವಕೀಲರನ್ನು ಹೋಗಿ ಮಾತಾಡಿಸಿ ಅವರ ಹತ್ರ ಬೇಡಿಕೊಳ್ಳಬೇಕು, ಅವರ ಹತ್ರ ಮಾತಾಡಬೇಕು, ಅವರ ಹತ್ರ ಮಾತಾಡಿ ಆಗಿದ್ದ ಘಟನೆ ಎಲ್ಲ ಹೇಳಬೇಕು. ಯಾಕೆಂದ್ರೆ ನಿಮ್ಮ ತಂದೆ ಅಂತವನಲ್ಲ ಎಂಬುದಾಗಿ ನನಗೆ ಗೊತ್ತಿದೆ. ಅವರ ತಂದೆಯನ್ನು ಮತ, ಧರ್ಮ, ಶಾಂತತೆಯನ್ನು ಭಂಗ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಧರ್ಮಭ್ರಷ್ಟ ಮಾಡ್ತಾ ಇದ್ದಾನೆ ಎಂಬುದಾಗಿ ಸುಳ್ಳಾರೋಪ ಹೊರಿಸಿ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳಷ್ಟು ಹಿಂಸೆ ಮಾಡಿದ್ದಾರೆ ಆಗಿನ ಕಾಲದ ದೊಡ್ಡ ಜಾತಿಯವರು. ಆದರೆ ಆ ಸರ್ ಕೂಡ ತುಂಬಾ ಬೆಂಬಲ ನೀಡಿರ್ತಾನೆ, ಅದೇ ದೊಡ್ಡ ಜಾತಿಗೆ ಸಂಬಂಧಪಟ್ಟಿರುವ ಸರ್. ಗಂಭೀರವಾಗಿ ಹೇಳ್ತೀರ ಅಲ್ವಯ್ಯ? ಆಗ ನಡೆದಿರ್ತಕ್ಕಂಥ ಘಟನೆ ಏನು, ಬಿಡುವುದಿಲ್ಲ ಏನು? ಪುಟ್ಟ ಬಾಲಕನು, 7-8 ವರ್ಷದ ಬಾಲಕನು, ಸುಮಾರು 8-9 ಇರ್ಬೋದು ಅಂತ ತನ್ನ ಸರ್ ಹೇಳ್ತಾನೆ. ದೊಡ್ಡ ಬ್ಯಾರಿಸ್ಟರ್ ಹತ್ರ, ದೊಡ್ಡ ಬ್ಯಾರಿಸ್ಟರ್, ಅವಾಗ ಬ್ಯಾರಿಸ್ಟರ್ ಅಂತಿದ್ರು, ಈಗ ವಕೀಲರು ಅಂತೀವಿ ನಾವು. ವಕೀಲರು ಹೋಗಿ ನೀನು ಮಾತಾಡಬೇಕು, ಫಲಾನ ಸ್ಥಳದ ಅಡ್ರೆಸ್ ಕೊಡು ಎಂಬುದಾಗಿ ಹೇಳುವಾಗ ಪಾಪ ಸರ್ ಅಡ್ರೆಸ್ ಕೊಡ್ತಾರೆ. ಬಹಳ ದೊಡ್ಡ ವಕೀಲ ಆತನು. ಆಗಿನ ಕಾಲದಲ್ಲಿ ಬಹಳ ದೊಡ್ಡ ದೊಡ್ಡ ಕೇಸುಗಳನ್ನು ನಡೆಸತಕ್ಕಂಥ ಒಂದು ದೊಡ್ಡ ವಕೀಲರು. ಇಂಥ ದೊಡ್ಡ ವಕೀಲನನ್ನು ಹೋಗಿ ಮಾತಾಡಿಸಬೇಕಾದ್ರೆ ಈ ಪುಟ್ಟ ಬಾಲಕನು ತನ್ನ ಅಣ್ಣ ತಮ್ಮನನ್ನು ತೆಗೆದುಕೊಂಡು ಹೋಗುವಾಗ ಆತನಿಗೆ ವಾಹನ ಸಿಗುವುದಿಲ್ಲ, ವಾಹನ ತಗೊಳ್ಳಿಕ್ಕೂ ದುಡ್ಡಿರುವುದಿಲ್ಲ. ನಡ್ಕೊಳ್ತಾನೆ ಪಟ್ಟಣಕ್ಕೆ ಹೋಗ್ತಾರೆ ಅವರು, ನಡ್ಕೊಳ್ತಾ ಎಷ್ಟೋ ಕಿಲೋಮೀಟರ್ ನಡ್ಕೊಳ್ತಾ ಹೋಗ್ತಾರೆ ಹುಡುಗರು. ಹೋಗಿ ಅಲ್ಲೇ ದೊಡ್ಡ ಬ್ಯಾರಿಸ್ಟರ್ ಹತ್ರ, ಅಂದ್ರೆ ದೊಡ್ಡ ವಕೀಲ ಹತ್ರ ಮಾತಾಡ್ಲಿಕ್ಕೆ ಹೋಗಿರುವಾಗ ಅದು ಸಮಯ ಮುಗಿದು ಹೋಗಿರ್ತದೆ. ಅವರು ಮನೆಗೆ ಹೋಗ್ತಾ ಇರ್ತಾರೆ. ಮನೆಗೆ ಹೋಗ್ತಾರೆ ಸಮಯದಲ್ಲಿ ಈ ಬಾಲಕನ ಹೇಳ್ತಾನೆ, ಬ್ಯಾರಿಸ್ಟರ್, ವಕೀಲರೇ, ನಮ್ಮ ತಂದೆಯನ್ನು ಅರೆಸ್ಟ್ ಮಾಡಿದ್ದಾರೆ,
ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡಿದರೆ, ದಯಮಾಡಿ ನಮ್ಮ ತಂದೆಯನ್ನು ಬಿಡಿಸ್ತಾರೆ ಅಂತೇಳಿ ಹಾಗೆ ಹೀಗೆ ಬಹಳಷ್ಟು ಭಿನ್ನ ಮಾಡ್ತಾನೆ. ಆಗ ಅವನ ಕೆಳಗಿರುವ ಜೂನಿಯರ್ ಹೇಳ್ತಾನೆ, ಆ ವಕೀಲರ ಕೆಳಗಿರತಕ್ಕಂಥ ಮತ್ತೊಂದು ಚಿಕ್ಕ ವಕೀಲ್, ನಮ್ಮ ವಕೀಲರಕ್ಕೆ ಟೈಮ್ ಆಯಿತು, ಈಗ ಮಾತಾಡೋದಿಲ್ಲ, ಸಮಯ ಆಯಿತು, ನೀವು ಹೋಗ್ಬಿಡು ಅಂತ ಹೇಳ್ತಾರೆ. ನಾನು ಭಾಳ ದೂರದಿಂದ ಬಂದೀನಿ ಸರ್, ನಮ್ಮ ತಂದೆಯನ್ನು ಅರೆಸ್ಟ್ ಮಾಡಿದ್ದಾರೆ, ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡಿದ್ರೆ, ದಯಮಾಡಿ ನನ್ನ ತಂದೆಯನ್ನು ಉಳಿಸ್ರಿ ಎಂಬುದಾಗಿ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆಮೇಲೆ ಸರಿ ಅಂಥೇಳಿ ಅವಾಗ ಸನ್ನೆ ಮಾಡ್ತಾನೆ ದೊಡ್ಡ ವಕೀಲರು, ಸೀನಿಯರ್ ವಕೀಲರು. ಹಿರಿಯ ವಕೀಲರು ಸನ್ನೆ ಮಾಡ್ತಾರೆ ಕಿರಿಯ ವಕೀಲಿಗೆ ಅಂಥೇಳಿ ಸನ್ನೆ ಮಾಡಿದ ಕೂಡಲೇ ಕಿರಿಯ ವಕೀಲರು ಹೇಳ್ತಾರೆ, ನಮ್ಮ ವಕೀಲನ್ನು ಭೇಟಿ ಮಾಡಬೇಕಾದ್ರೆ ₹1, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರತಕ್ಕಂಥ ಘಟನೆ, ₹1 ಕನ್ಸಲ್ಟಿಂಗ್ ಚಾರ್ಜ್ ಆಗ್ತದೆ, ಭೇಟಿ ಮಾಡುವ ಚಾರ್ಜ್ ಆಗ್ತದೆ. ಸರಿ ಅಂತ ಹೇಳ್ತಾನೆ. ಆ ಹುಡುಗ ರಾತ್ರಿ ಅಲ್ಲೇ ಮಲಗ್ತಾನೆ. ಅವ್ರ ಅಣ್ಣನನ್ನು ಮನೆಗೆ ಕಳಿಸ್ತಾನೆ. ಅಲ್ಲಿ ಅಣ್ಣ ಅವರು ಮತ್ತೆ ತಿರುಗಿ ಮನೆಗೆ ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಆ ₹1 ತಗೊಂಡು ಬರ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅವಾಗ ಮತ್ತು ಬೆಳಗ್ಗೆ ಬಿಡುದಿಲ್ಲ ಅವನು. ಬೆಳಗ್ಗೆ ಆ ವಕೀಲನ ಹೋಗಿ ಮಾತಾಡಿಸ್ತಾನೆ, ಅಯ್ಯ ನೀವು ಹೇಳಿದ್ರಲ್ಲ ₹1, ಪೈಲ ₹1 ರೊಕ್ಕ ಅಂತ ಹೇಳ್ತಾನೆ. ಆಗ ಚಿಕ್ಕ ವಕೀಲ್, ಕಿರಿಯ ವಕೀಲ್ ತನ್ನ ಟೇಬಲ್ ಮೇಲೆ ₹1 ಇಟ್ಟಿರೋದು ನೋಡಿ ತನ್ನ ಕಷ್ಟವನ್ನೇ ಹೇಳ್ತಾನೆ. ನನ್ನ ತಂದೆ ಒಂದು ಸ್ತ್ರೀಯನ್ನು ಹಾನರ್ ಕಿಲ್ಲಿಂಗ್ ಮಾಡಿದ್ದಾರೆ. ಹಾನರ್ ಕಿಲ್ಲಿಂಗ್ ಅಂದರೆ ತನ್ನ ಜಾತಿ ಧರ್ಮ ಭ್ರಷ್ಟತೆ ಮಾಡಿದ್ದಾರೆ ಎಂಬುದಾಗಿ ಗೌರವ ಮಾನದ ಕುರಿತು ಹತ್ಯೆ ಮಾಡಿದ್ದಾರೆ ಒಂದು ಸ್ತ್ರೀಯನ್ನು. ಅಷ್ಟೆಲ್ಲ ಜನರು ಹತ್ಯೆ ಮಾಡಿದ್ರು. ಆ ಹತ್ಯೆ ಮಾಡಿರ್ತಕ್ಕಂಥ ಹೆಣವನ್ನು ಯಾರೂ ಮಣ್ಣು ಮಾಡಿಲ್ಲ. ದಾಹ ಸಂಸ್ಕಾರ ಅಂದರೆ ಕೊನೆಗೆ ಅಂತಿಮ ಸಂಸ್ಕಾರ ಮಾಡಿಲ್ಲ, ಅದು ಕೊಳತೋಗ್ತಾ ಇತ್ತು. ಆದರೆ ನಮ್ಮ ತಂದೆ ಅದನ್ನು ತೆಗೆದುಕೊಂಡೋಗಿ ಮಣ್ಣು ಮಾಡಿದರು, ಅದಕ್ಕೆ ಅಂತಿಮ ಕ್ರಿಯೆ ಮಾಡಿದರು. ಆ ಕ್ರಿಯೆ ಮಾಡಿದಕ್ಕಾಗಿ ನಮ್ಮ ಧರ್ಮಭ್ರಷ್ಟ ಮಾಡಿದ್ರೆಂಬುದಾಗಿ ಸುಳ್ಳು ಹೇಳಿ ಇಷ್ಟೆಲ್ಲ ಹಿಂಸೆ ಮಾಡಿ ನಮ್ಮ ಅಪ್ಪಾಜಿಯವರನ್ನು ಜೈಲು ಹಾಕಿದ್ರೆ ಎಂಬುದಾಗಿ. ಹಾಗಾದರೆ ಆ ವಕೀಲರು ಏನು ಮಾಡ್ತಾರೆ? ಆತನು ಹೇಳ್ತಾನೆ, ನಾನು ಚಿಕ್ಕ ಜಾತಿಯವನಾದರೂ ಕೂಡ ಆ ಹೆಣವನ್ನಲ್ಲಿ ಕೊಳಿತಾ ಇದ್ರೆ ಆ ಹೆಣ ಅಲ್ಲೇ ಕೊಳಿಬಾರ್ದೆಂಬುದಾಗಿ ನಮ್ಮ ತಂದೆ ಅದನ್ನು ಮಣ್ಣು ಮಾಡಿದ್ರು, ಅಂತಿಮ ಕ್ರಿಯೆ ಮಾಡಿದ್ರು. ಅದಕ್ಕಾಗಿ ಚಿಕ್ಕ ಜಾತಿಯವರು ಯಾಕೆ ಮಾಡಿದ್ರು ಎಂಬುದಾಗಿ ಹೇಳ್ಕೊಂಡು ಧರ್ಮಭ್ರಷ್ಟ ಅಂತ ಹೇಳ್ಕೊಂಡು ಜನರಲ್ಲಿ ತಪ್ಪು ಮಾಹಿತಿಯನ್ನು ಉಂಟು ಮಾಡಿ ನಮ್ಮ ತಂದೆಯನ್ನು ಅರೆಸ್ಟ್ ಮಾಡಿದ್ರು ಎಂಬುದಾಗಿ ಅರೆಸ್ಟ್ ಮಾಡಿದ್ರು. ಆಗ ಈ ವಕೀಲರು ಏನು ಮಾಡ್ತಾರೆ, ಇವರು ಚಿಕ್ಕ ಜಾತಿಯವರು, ಇವ್ರ ಕೇಸ್ ತಗೊಂಡು ನನ್ನ ಹೆಸರು ಯಾಕೆ ಕೆಡಿಸ್ಕೋಬೇಕಂತೇಳಿ ಅವನಿಗೇನಂತಾನೆ, ನೀನು ₹50, ಸ್ವಾತಂತ್ರ್ಯ ಪೂರ್ವದಲ್ಲಿ ₹50 ಅಂದರೆ ಸಾಮಾನ್ಯವಾದ ಹಣ ಅಲ್ಲ, ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳ್ತಾ ಇದ್ದೇನೆ. ₹50 ನೀನು ತೆಗೆದುಕೊಂಡು ನಾನು ಕೊಡಬೇಕು, ಮತ್ತು 5 ಜನರದು ಈ ಒಂದು ಅಂತಿಮ ಕ್ರಿಯೆ ಮಾಡಿದ್ದು ಅದು ಧರ್ಮಭ್ರಷ್ಟ ಅಲ್ಲ ಎಂಬುದಾಗಿ ನೀವು ನಿಮ್ಮ ಊರಿನಲ್ಲಿ ಸೈನ್ ಮಾಡ್ಕೊಂಡು ಬರಬೇಕು ಎಂಬುದಾಗಿ ಹೇಳ್ತಾರೆ. ಆದರೆ ಈ ಬಾಲಕನು ಸಹಿ ಅಂತವನ್ನೇ. ಅವರಿಬ್ಬರು ಅಣ್ಣಂದಿರಿರ್ತಾರೆ, ಆದರೆ ಬಾಲಕನು ಮಾತ್ರ ಧೈರ್ಯ. ಹಾಲೆಲೂಯಾ, ಐ ಅಪ್ರಿಷಿಯೇಟ್ ದಿಸ್. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರತಕ್ಕಂಥ ಒಂದು ಸಾಹಸಭರಿತವಾದಂಥ ಕೆಲಸ. ಒಂದು ದಲಿತರಾಗಿರ್ತಕ್ಕಂಥವ್ರು, ಎಲ್ಲರಿಂದ ನೀಚರು ಚೀತು ಅನಿಸಿಕೊಂಡು ಹಿಂಸೆಗೆ ಒಳಗಾಗಿದ್ದ ಆ ಬಾಲಕನು ಬಿಡಲಿಲ್ಲ, ನಾನು ತಗೊಂಡು ಬರ್ತೀನಿ ಎಂಬುದಾಗಿ ಹೇಳ್ತಾನೆ. ಮತ್ತು ಮನೆಗೆ ಹೋಗಿ ಅವರ ತಾಯಿಗಿರ್ತಕ್ಕಂಥ ಎಲ್ಲ ಏನೇನಿದೆ ಬಂಗಾರ ಬೆಳ್ಳಿ ಎಲ್ಲ ಮಾರ್ಲಿಕ್ಕೆ ಹಚ್ಚಿ ಅದನ್ನೆಲ್ಲ ತಗೊಂಡು ಬರ್ತಾರೆ. ತಗೊಂಡು ಬಂದು 5 ಜನರು ಸೈನ್ ಮಾಡ್ಕೋಬೇಕಾದ್ರೆ ಶತಾಯ ಗತಾಯ ಪ್ರಯತ್ನ. ಪುಟ್ಟ ಬಾಲಕನು ಅಲ್ಲಿರ್ತಕ್ಕಂಥ ದೊಡ್ಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ, ನಮ್ಮ ತಂದೆಯನ್ನು ಒಂದು ವೇಳೆ ಈ ಹೆಣ ಆಗಿದ್ರೆ ಈ ಊರೆಲ್ಲ ವಾಸನೆ ಹೊಡೆದೋಗ್ತಿತ್ತು, ಎಷ್ಟು ಗಬ್ಬನ ಆಗ್ತಿತ್ತು, ಎಷ್ಟು ಅವಮಾನ ಆಗ್ತಿತ್ತು. ಎಲ್ಲ ದೊಡ್ಡ ದೊಡ್ಡ ಜಾತಿಯವರು, ಚಿಕ್ಕ ಚಿಕ್ಕ ಜಾತಿಯವರು ಎಲ್ಲರಿಗೆ ಈ ಚಿಕ್ಕ ಬಾಲಕನು ತಿಳಿಸಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮನಗಣಿಸಿ ಅಲ್ಲಿರ್ತಕ್ಕಂಥ ಗುರುಗಳು, ಅವರ ಟೀಚರ್ಸ್, ಅವರ ಅಧ್ಯಾಪಕರಿಗೆ ಒಪ್ಪಿಸ್ತಾನೆ. ಒಪ್ಪಿಸಿದ ಕೂಡಲೇ ಒಬ್ಬೊಬ್ಬರು ಎಷ್ಟೋ ದಿನಗಳಾಗ್ತದೆ ಅವನಿಗೆ. ಎಲ್ಲರಿಂದ ಒಂದು ಕಾಗದ ಪತ್ರದಲ್ಲಿ ಈ ಅಂತಿಮ ಕ್ರಿಯೆ ಮಾಡಿದ್ದು ಅದು ಧರ್ಮಭ್ರಷ್ಟವಲ್ಲ, ಅದು ನ್ಯಾಯಬದ್ಧವಾದದ್ದು, ಇವಳನ್ನು ಯಾರೋ ಕೊಂದಾಕಿದ್ರೆ ಹಾಗೆ ಬಿದ್ದಿತ್ತು ಎಂಬುದಾಗಿ ಆ ಕೊಂದಾಕಿದ ವಿಷಯದಲ್ಲಿ ಮತ್ತು ಅಲ್ಲಿ ಹಣ ಬಿದ್ದಿದ್ದ ವಿಷಯದಲ್ಲಿ, ಮಣ್ಣು ಮಾಡಿದ ವಿಷಯದಲ್ಲಿ ಬರೆದು ಎಲ್ಲರೂ 5 ಮಂದಿ ಸೈನ್ ಮಾಡ್ತಾರೆ. 5 ಮಂದಿ ಸೈನ್ ಮಾಡಿಸ್ಕೊಳ್ಳಿಕ್ಕೆ ಎಷ್ಟು ದಿನಗಳು ಆ ಗ್ರಾಮದಲ್ಲಿ, ಆ ಹಳ್ಳಿಯಲ್ಲಿ ಎಲ್ಲರಿಗೆ ಹೇಳಿ ಭಿಕ್ಷೆ ಬೇಡಿ ತಿಳಿಸಿ ಅವರ ಹತ್ರ ಕರುಣೆ ಬರುವಂತೆ
ಆ ಪುಟ್ಟ ಬಾಲಕರು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡ್ತಾನೆ, ಆ ಚಿಕ್ಕ ಬಾಲಕರು. ಆವಾಗ ಅಂಥ ದೊಡ್ಡ ದೊಡ್ಡ ಹಿರಿಯರು ಕೂಡ, ಶಿಕ್ಷಕರು, ಅಧ್ಯಾಪಕರು, ಇವರೆಲ್ಲ ಪತ್ರದಲ್ಲಿ ಬರೆದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ. ಈ ಒಂದು ಅಂತಿಮ ಕ್ರಿಯೆ ಪ್ರಾಮಾಣಿಕವಾದದೇ, ಇದು ಧರ್ಮಭ್ರಷ್ಟವಲ್ಲ, ಆತನು ಮಾಡಿದ್ದು ಉತ್ತಮವಾದಂಥ ಕಾರ್ಯವನ್ನು ಮಾಡಿದ ಎಂಬುದಾಗಿ ಆತನ ಕುರಿತು ಬರೆದರು. 5 ಜನ ಬರೆದು ತೆಗೆದುಕೊಂಡು ಬರಲಿಕ್ಕೆ ಬಹಳಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಿರುವಾಗ ಅಲ್ಲಿರ್ತಕ್ಕಂಥ ದೊಡ್ಡ ಪಟ್ಟಣದಲ್ಲಿರ್ತಕ್ಕಂಥ ವಕೀಲರು, ಅವನು 50 ರೂಪಾಯಿ ಜಮಾ ಮಾಡ್ಕೊಂಡು ಬರಬೇಕಲ್ಲ, 50 ರೂಪಾಯಿ ಅಂದರೆ ಭಾಳ ಹೇಳಿದ್ರಲ್ಲ ಸರ್ ಅಂತ ಹೇಳ್ತಾನೆ. ಯಾರು? ವಕೀಲರಿಗೆ. ಇಷ್ಟು ದುಡ್ಡು ಹೇಳಿದಲ್ಲ, 50 ರೂಪಾಯಿ ಅಂತ ಹೇಳಿದ್ರಲ್ಲ ನೀವು, ಅವ್ನು ತೊಗೊಂಡು ಬರೋಕ್ಕಾಗ್ತದ? ಅವನದನ್ನು ದುಡ್ಡು ತೊಗೊಂಡು ಬರಬಾರ್ದು, ನಾನು ಕೇಸ್ ಫೈಟ್ ಮಾಡಬಾರ್ದು ಎಂಬುದಾಗಿ ಅವನಿಗೆ ಹೇಳಿದ್ದಂತೆ. ಆದರೆ ಈ ಪುಟ್ಟ ಬಾಲಕನು ತನ್ನ ತಾಯಿ, ತನ್ನ ಅತ್ತಿ, ತನ್ನ ಮನೆಯಲ್ಲಿರ್ತಕ್ಕಂಥ ಏನೇನು ವಸ್ತುಗಳಿದೆ, ಬಂಗಾರ ಬೆಳ್ಳಿ ಎಲ್ಲ ವಸ್ತುಗಳನ್ನು ಮಾರಿಸಿ ಅದನ್ನು ಜಮಾ. ಒಂದು ವೇಳೆ ಆ ಹುಡುಗ 50 ರೂಪಾಯಿಯನ್ನು, ಸ್ವಾತಂತ್ರ್ಯ ಪೂರ್ವದಲ್ಲಿ 50 ರೂಪಾಯಿಯನ್ನು ವಕೀಲರ ಫೀ ತೊಗೊಂಡು ಬಂದರೆ ನೀವು ಮಾಡಬೇಕಾಗ್ತದಲ್ಲ? ಇಲ್ಲ, ಅವನು ಅದು ತೊಗೊಂಡು ಬಂದರು 5 ಜನರ ಸಿಗ್ನೇಚರ್ ತೊಗೊಂಡು ಬರಬೇಕಲ್ಲ ಅವನು ಅಂತ ಹೇಳ್ತಾನೆ. ಅದು 5 ಜನರ ಸಿಗ್ನೇಚರ್ ತೊಗೊಂಡು ಬರೋದು ಮಾತ್ರ ಅಸಂಭವ ಅಂತ ಹೇಳ್ತಾನೆ. ಯಾರು? ಆ ಹಿರಿಯ ವಕೀಲ. 5 ಜನರನ್ನು ಬಿಡಿಸ್ಕೋ, 5 ಜನರ ಸೈನ್ ತಗೋಬೇಕಾದ್ರೆ ಅಸಂಭವ ಎಂಬುದಾಗಿ ಹೇಳ್ತಾನೆ. ಗಂಭೀರವಾಗಿ ಹೇಳ್ತಾನೆ, ಅಸಂಭವ ಎಂದು ಹೇಳ್ತಾನೆ. ಆ ಸಮಯದಲ್ಲಿ ನಡೆದಿದ್ದೇನೆಂದ್ರೆ, ಇಂಥ ಅಸಂಭವವಾದ ಸಮಯದಲ್ಲಿ ನಡೆದಿದ್ದೇನೆಂದ್ರೆ, ಓಹ್ ಪ್ರೈಸ್ ದಿ ಲಾರ್ಡ್ ಜೀಸಸ್, ಅದ್ಭುತವಾದ ಕಾರ್ಯ. ಈ ಹುಡುಗನು ಸಂಕಲ್ಪ ಮಾಡಿಕೊಂಡಿದ್ದಾನೆ, ಬಾಯಿಂದ ಹೇಳಿದಾನೆ, ನಾನು ನನ್ನ ತಂದೆಯನ್ನು ಎದೆ ಪರಿಸ್ಥಿತಿಯಿಂದ ಬಿಡಿಸಿಕೊಂಡು ಬಂದೇ ಬರುತ್ತೇನೆ ಎಂಬುದಾಗಿ. 5 ಜನರನ್ನು ಸೈನ್ ಮಾಡಿಸಿಕೊಂಡು, ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು, ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡು ಅಲ್ಲೇ ದೊಡ್ಡ ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಿಸ್ತಾರೆ. ಆಗ ವಕೀಲ ಹತ್ರ ಹೋಗಿ ಹೇಳ್ತಾನೆ, ಇದೆಲ್ಲ ತೊಗೊಂಡು ಬಂದಿನಿ, 50 ರೂಪಾಯಿ ತೊಗೊಂಡು ಬಂದ, ಚೀಲದಲ್ಲಿ ಇಷ್ಟು ಚೀಲ ಎಲ್ಲ 5 ಪೈಸೆ 10 ಪೈಸೆ ಇಷ್ಟು ದೊಡ್ಡ ಚೀಲ ಅದು. ಆವಾಗ ದೊಡ್ಡ ಚೀಲ ಹೊತ್ಕೊಂಡು ಬಂದು ಕೊಡ್ತಾನೆ 50 ರೂಪಾಯಿ. ಅದನ್ನು ನೋಡಿ ಸರಿ ಅಂತೇಳಿ ಎಲ್ಲ ಆ ಕೇಸಿನ ಡಾಕ್ಯುಮೆಂಟ್ ಕೊಡ್ತಾನೆ, ಸರಿ ಅಂತ ಹೇಳ್ತಾನೆ. ಮರನೇ ದಿವಸ ಬರಬೇಕು. ನೆಕ್ಸ್ಟ್ ಡೇ ಆ ವಕೀಲರಿಗೆ, ಆ ಹಿರಿಯ ವಕೀಲರಿಗೆ, ಆ ದೊಡ್ಡ ಜಾತಿಯವರು, ಆ ಉತ್ತಮ ಜಾತಿಯವರು ಆ ಹಿರಿಯ ವಕೀಲಿಗೆ ಧಮಕಿ ಕೊಡ್ತಾರೆ, ಬೆದರಿಕೆ ಹಾಕ್ತಾರೆ. ನಿನ್ ದುಡ್ಡು ಸಿಕ್ಕಿದೆ, ಈ ಚಿಕ್ಕ ಜಾತಿಯವರನ್ನು ಹಿಡಿದುಕೊಂಡು ನೀನು ನಮಗೇನಾದರೆ ಅವಮಾನಕರವಾದಂಥ ಕಾರ್ಯ ಮಾಡಿದರೆ ನಿನ್ನನ್ನು, ನಿನ್ನ ಮಕ್ಕಳನ್ನು, ನಿನ್ನ ಪುಟ್ಟ ಮಕ್ಕಳನ್ನು ನಾವು ಕೊಂದು ಹಾಕ್ತೇವೆ ಎಂಬುದಾಗಿ ದೊಡ್ಡ ಜಾತಿಯವರು ನೇರವಾಗಿ ಬಂದು ಆ ಹಿರಿಯ ವಕೀಲಿಗೆ ಬೆದರಿಕೆ ಹಾಕ್ತಾರೆ. ಬೆದರಿಕೆ ಹಾಕಿರುವಾಗ ಆ ವಕೀಲನು ಹೆದರಿ, ಅಯ್ಯೋ ಯಾಕೆ ಬೇಕಾಗುತ್ತೆ ಬಿಡು ಅಂಥೇಳಿ ಮರನೇ ದಿವಸ ಕೋರ್ಟ್ನಲ್ಲಿ ಹೋಗಬೇಕಾಗ್ತದೆ. ಹೋಗುವ ದಿವಸದಲ್ಲಿ ಆತನ ಹತ್ರ ಆ ದಿನ ಕೋರ್ಟ್ನಲ್ಲಿ ವಕೀಲರು ಬರೋದಿಲ್ಲ. ಭಾಳ ದುಃಖ ಆಗ್ತದೆ, ಬರಲಿ ಅಂತೇಳಿ. ಆದರೂ ಆ ಚಿಕ್ಕ ಹುಡುಗ ಕೋರ್ಟ್ನಲ್ಲಿ ಮಾತಾಡ್ತಾನ್ರಿ. ಅವ್ರ ಅಕ್ಕ, ಅವ್ರ ಅಣ್ಣ ಮತ್ತು ಅವರ ದೊಡ್ಡ ಅಣ್ಣನ ಮಾತಾಡೋದು, ಅವ್ರ ತಾಯಿನೂ ಮಾತಾಡ್ಲಿಕ್ಕೆ ಅವರು. ಆ ಚಿಕ್ಕ ಹುಡುಗ ಕೋರ್ಟ್ನಲ್ಲಿ ಮಾತಾಡ್ತಾನೆ. ವಕೀಲರು ಹೇಳ್ತಾರೆ, ಇಲ್ಲ, ಅವ್ರ ವಕೀಲರು ಬಂದಿಲ್ಲದಕ್ಕೆ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಇದು ನಿಜ ಅಂತೇಳಿ, ಸೋತೋಗ್ಬಿಟ್ಟಿದ್ದಾರೆ, ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿ ಜಡ್ಜ್ ಹತ್ರ ಹೇಳ್ತಾರೆ. ಅವಾಗ ಈ ಚಿಕ್ಕ ಬಾಲಕನ ಮಾತಾಡ್ತಾನೆ, ಯಾವುದೋ ಒಂದು ಸಂಕಟದಿಂದ ನಮ್ಮ ವಕೀಲರು ಬರಲ್ಲ ಆಗಿಲ್ಲ ಏನೋ, ನಾನು ದುಡ್ಡು ಕೊಟ್ಟು ಬಂದಿದ್ದೇನೆ, ಎಲ್ಲ ಏನೇನು ಡಾಕ್ಯುಮೆಂಟ್ ಕೊಟ್ಟು ಬಂದಿದ್ದೇನೆ, ದಯಮಾಡಿ ನಮ್ಮ ಪಕ್ಷದಲ್ಲಿ ಕೂಡ ನಮ್ಮ ಅಪ್ಪಾಜಿ ಯಾವ ತಪ್ಪು ಮಾಡಲಿಲ್ಲ, ಯಾವ ಅಪರಾಧ ಮಾಡಲಿಲ್ಲ, ನಮ್ಮ ಅಪ್ಪಾಜಿ ನಿರಪರಾಧಿ ಎಂದು ತೋರಿಸ್ಕೊಡ್ಲು ನಮಗೆ ಅವಕಾಶ ಮಾಡಿಕೊಡ್ರಿ ಜಡ್ಜ್ ಸಾಹೇಬ್ರೆ ಅಂತೇಳಿ ಈ ಚಿಕ್ಕ ಬಾಲಕನು ಜಡ್ಜ್ ಸಾಹೇಬ್ರ ಹತ್ರ ವಿನಂತಿ ಮಾಡ್ತಾನೆ. ಓಹ್, ಐ ಲವ್ ದಿಸ್ ಸ್ಟೋರಿ. ಆಗ ಜಡ್ಜ್ ಆ ಚಿಕ್ಕ ಬಾಲಕನ ಮಾತು ಕೇಳಿ, ಹೌದಲ್ಲ ಇವನು ಹೇಳೋದು ಕರೆಕ್ಟೇ, ಅವರು ಅಪರಾಧ ಇಲ್ಲದಿದ್ದರೆ ಅವರು ಅಪರಾಧ ಇಲ್ಲದಕ್ಕೆ ಅವರು ವಕೀಲರು ಇಟ್ಟೇ ಇಡ್ತಾರೆ ಅಂಥೇಳಿ ಅದಕ್ಕಾಗಿ ನೆಕ್ಸ್ಟ್ ಡೇಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಡೇಟ್ ಕೊಟ್ಟಿರುವಾಗ ನೆಕ್ಸ್ಟ್ ಡೇಟ್ಗೆ ಬರಬೇಕೆಂಬುದಾಗಿ ಮುಂದೆ ಮುದ್ದತ್ ಹಾಕ್ತಾರೆ ತಾರೀಖು. ಆ ತಾರೀಕಿಗೆ ಮತ್ತೆ ವಕೀಲ ಕರ್ಕೊಂಡು ಬರಬೇಕು. ಈತನು ಹೋಗಿದ್ದ ಕೂಡಲೇ ವಕೀಲ ಹತ್ರ ಮತ್ತು ಈ ಬಾಲಕನು ಬಿಡಲಿಲ್ಲ, ಹೋಗ್ತಾನೆ ವಕೀಲ. ಸರ್,
ಏನಾಯ್ತು ಸರ್, ನೀವು ಬರ್ಲಿಕ್ಕಾಗಿಲ್ಲಲ್ಲ ಅಂತ ಕೇಳ್ತಾನೆ. ಇಲ್ಲ, ನಾನು ಬರೋದಿಲ್ಲ, ನಿಮ್ಮ ಕೇಸ್ ನಾನು ಫೈಟ್ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಯಾಕೆ ಸರ್, ಏನಾಯ್ತು ಸರ್, ನಾನು ದುಡ್ಡು ಕೊಟ್ಟಿದ್ದೀನಲ್ಲ, 5 ಜನರ ಸಿಗ್ನೇಚರ್ ಮಾಡಿಸ್ಕೊಟ್ಟಿದ್ದೀನಿ, ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಇಲ್ಲ, ನಾನು ನಿಮ್ಮ ಕೇಸನ್ನು ಹ್ಯಾಂಡಲ್ ಮಾಡೋದಿಲ್ಲ, ನಿಮ್ಮ 50 ರೂಪಾಯಿ ದುಡ್ಡು ತಗೊಂಡೋಗ್ರಿ ಎಂಬುದಾಗಿ 50 ರೂಪಾಯಿ ದುಡ್ಡು ಟೇಬಲ್ ಮೇಲೆ ಇಡ್ತಾರೆ. ಹಲ್ಲೆಲೂಯ. ಆಗಿನ ಸ್ವಾತಂತ್ರ್ಯ ಪೂರ್ವದ 50 ರೂಪಾಯಿದು ಇವತ್ತು 50,000 ಅಂದ್ರೂ ಕಡಿಮೆ. ಅದು 50,000 ಅಂದ್ರೂ ಕಡಿಮೆನೇ. ಈ ಬಾಲಕನು ಭಿನ್ನಹ ಮಾಡ್ತಾನೆ. ಅಯ್ಯ, ನಮ್ಮ ಅಪ್ಪಾಜಿ ಏನು ತಪ್ಪು ಮಾಡಿಲ್ರಯ್ಯ, ನಮ್ಮ ಅಪ್ಪಾಜಿ ಅಂತಿಮ ಕ್ರಿಯೆ ಮಾಡಿದಕ್ಕಾಗಿ ಧರ್ಮಭ್ರಷ್ಟ ಅಂತೇಳಿ ದೊಡ್ಡ ಜಾತಿಯವರು ಚಿಕ್ಕ ಜಾತಿಯವರು ಈ ಒಂದು ಅಂತಿಮ ಕ್ರಿಯೆ ಮಾಡಿದಕ್ಕಾಗಿ ನಮ್ಮ ಧರ್ಮಭ್ರಷ್ಟವಾಗಿದೆ ಅಂತೇಳಿ ಸುಳ್ಳಾಗಿ ಹೇಳಿಕೊಂಡು ತಪ್ಪು ಮಾಹಿತಿ ಕೊಟ್ಟು ಮಾಡಿದಾರಯ್ಯ ಅಂತೇಳಿ ಎಷ್ಟೋ ಭಿನ್ನಹ ಮಾಡ್ತಾನೆ ಈ ಬಾಲಕನು. ಆದರೆ ಜಡ್ಜ್, ಆ ಹಿರಿಯ ವಕೀಲ್ ಕೇಳುವುದಿಲ್ಲ. ಇಲ್ಲಪ್ಪ, ನಾನು ನಿನ್ನ ಕೇಸ್ ಫೈಟ್ ಮಾಡೋದಿಲ್ಲ, ನಿನ್ನ ದುಡ್ಡು ತೊಗೊಂಡಿನಲ್ಲ, ಆ ದುಡ್ಡು ತೊಗೊಂಡು ಹೋಗ್ಬಿಡಿ ನಿನ್ನಂತೆ. ಪ್ರೈಸ್ ಲಾರ್ಡ್ ಜೀಸಸ್, ಆ ದುಡ್ಡು ತೊಗೊಂಡು ಹೋಗ್ಬಿಡು, ನಮ್ಗೆ ಬೇಕಾಗಿಲ್ಲ ದುಡ್ಡು. ಆವಾಗ ಬಹಳ ಹೇಳ್ತಾ ಇದ್ರು, ಕೇಳಿಲ್ಲ. ಹಾಗಾದ್ರೆ ಹೋಗ್ತೀಯೋ ಇಲ್ಲೋ ನೀನು, ಇಲ್ಲದ್ರೆ ವಾಚ್ಮನ್ ಹೇಳಿ ಹೊರಗೆ ಹಾಕಲಿ ನಿನಗಂತೇಳಿ ವಕೀಲರು ಬೆದರಿಸ್ತಾರೆ. ಆವಾಗ ಆ ಚಿಕ್ಕ ಬಾಲಕನು ತಿರುಗಿ ಬಾಗಲ ಕಡೆ ಹೋಗ್ತಾ ಇರುವಾಗ ಒಂದು ಕನ್ನಡಿ ಕಂಡು ಬರ್ತದೆ, ಒಂದು ದೊಡ್ಡ ಕನ್ನಡಿ. ಆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ತನ್ನ ತಂದೆ ಒಂದು ಉಪದೇಶ ಕೊಟ್ಟಿರ್ತಾನೆ. ಈ ಚಿಕ್ಕ ಬಾಲಕನ ತಂದೆ ಒಂದು ಉಪದೇಶ ಕೊಟ್ಟಿರ್ತಾನೆ. ಏನಂತ ಹೇಳ್ಕೊಂಡು, ಏನಂತೆ ಅವರ ತಂದೆಯವರ ಮುಖವನ್ನು ನೋಡ್ತಾ ಇರುವಾಗ, ಅಪ್ಪಾಜಿ ಅಪ್ಪಾಜಿ ಯಾಕೆ ನೀನು ಮುಖವನ್ನು ಕನ್ನಡಿಯಲ್ಲಿ ಅಷ್ಟು ಘೋರವಾಗಿ ನೋಡ್ತಾ ಇದ್ದೀ ಅಂತ ಹೇಳ್ತಾ. ಇಲ್ಲ, ನನ್ನ ಮುಖವನ್ನು ನನ್ನ ಕನ್ನಡಿಯಲ್ಲಿ ನನ್ನ ಕಣ್ಣಿಂದ ನನ್ನನ್ನು ನಾನು ನೋಡ್ಲಿಕ್ಕೆ ಆಗತಕ್ಕಂಥ ಧೈರ್ಯ ನನ್ನಲ್ಲಿದೆಯಾ, ಅಂತ ಯೋಗ್ಯತೆ ನನ್ನಲ್ಲಿದೆಯಾ, ನನ್ನ ಯೋಗ್ಯತೆಯಲ್ಲಿ ಎಲ್ಲರ ಕಳ್ಕೊಂಡಿದ್ದೀನ ಎಂಬುದಾಗಿ ಆ ಕನ್ನಡಿಯಲ್ಲಿ ನೋಡಿರುವಾಗೆಲ್ಲ ಮೇರೆ ನಜರೋं से मेरे नजरों को मिलाने के लिए मुझे होता क्या नहीं. ನನ್ನ ದೃಷ್ಟಿ, ನಾನು ನನ್ನ ದೃಷ್ಟಿಯಲ್ಲಿ ಬಿದ್ದೋಗಿದ್ದೇನೆ, ಹಾಗಾದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಸರಿಯಾಗಿದ್ದೇನೆ ಇಲ್ಲ ಎಂಬುದಾಗಿ ಕನ್ನಡಿಯಲ್ಲಿ ನೋಡ್ತಾ ಇದ್ದೇನೆ, ಅದಕ್ಕೆ ಮಗ ಅಂತ ಹೇಳ್ತಾನೆ. ಆಗ ಈತನಿಗೆ ಅದು ನೆನಪು ಬರ್ತದೆ. ಚಿಕ್ಕ ಪುಟ್ಟ ಬಾಲಕನಿಗೆ ನೆನಪು ಬಂದಿರುವಾಗ ಆ ಪುಟ್ಟ ಬಾಲಕನು ಆ ಮಾತನ್ನು ನೆನಪು ಪಡ್ಕೊಂಡು ಮತ್ತು ತಿರುಗುತ್ತಾನೆ. ಬಿಡಲಿಲ್ಲ ಈ ಮನುಷ್ಯ. ಐ ಲವ್ ದಿಸ್ ವಂಡರ್ಫುಲ್ ಅಡ್ವಾಂಚರಸ್ ಸ್ಟೋರಿ. ತಿರುಗ್ತಾನೆ. ವಕೀಲ್ ಸಾಬ್, ನಾನಾದರೆ ಬೆಳಿಗ್ಗೆ ಈ ಕನ್ನಡಿಯಲ್ಲಿ ನೋಡಿದ್ರೆ ನನ್ನ ದೃಷ್ಟಿಯಿಂದ ನನ್ನನ್ನು ನೋಡಬಹುದು, ನನ್ನ ದೃಷ್ಟಿಯಿಂದ ನಾನು ಬಿದ್ದು ಹೋಗುವುದಿಲ್ಲ. ಆದರೆ ನಾಳೆ ನೀವು ಇದೇ ಕನ್ನಡಿಯಲ್ಲಿ ನೋಡುವಾಗ ನಿಮ್ಮ ದೃಷ್ಟಿಯಲ್ಲಿ ನೀವು ಶ್ರೇಷ್ಠರೆಂದು ಎನಿಸಲ್ಪಡ್ತೀರಾ. ಯೋಚನೆ ಮಾಡಿ. ನನ್ನ ತಂದೆ ಕಲಿಸ್ಕೊಟ್ಟಿದ್ದಾನೆ, ಮಗ ನಿನ್ನ ದೃಷ್ಟಿಯಲ್ಲಿ ನೀನು ಬೀಳಬಾರದು. ಎಲ್ಲರ ದೃಷ್ಟಿಯಲ್ಲಿ ಬಿದ್ದಿಲ್ಲ, ನಿನ್ನ ದೃಷ್ಟಿಯಲ್ಲಿ ನೀನು ಬಿದ್ದೋದ್ರೆ ನೀನು ಯಾವತ್ತೂ ಸಫಲನಾಗುವುದಿಲ್ಲ, ನೀನು ದುರದೃಷ್ಟನಾಗ್ತೀರಿ ಎಂಬುದಾಗಿ ಆ ಮಗನಿಗೆ ತಂದೆ ಹೇಳಿರುವ ಉಪದೇಶ ನೆನಪು. ಅದೇ ಮಾತನ್ನು ಆ ವಕೀಲರ ಹತ್ರ ಹೇಳ್ತಾನೆ. ವಕೀಲರ ಹತ್ರ ಹೇಳಿ ನೆಕ್ಸ್ಟ್ ತಾರೀಕಿಗೆ ಹೋಗ್ಬಿಡ್ತಾನೆ. ಅಲ್ಲಿಂದ ದುಡ್ಡು ತಗೊಂಡು ವಕೀಲರ ಕಡೆಯಿಂದ ಹೋಗ್ಬಿಡ್ತಾನೆ. ಅಲ್ಲೇ ಕೋರ್ಟ್ನಲ್ಲಿ ಇನ್ನು ವಕೀಲರಿಲ್ಲ, ಏನಿಲ್ಲ, ಯಾರು ವಕೀಲರು ಬರ್ತಾ ಇಲ್ಲ. ಆತನಿಗೆ ಹಿಂಸೆ. ಆದರೆ ಈ ಹುಡುಗ ಆತ್ಮವಿಶ್ವಾಸ ಸೋಲಿಲ್ಲ. ನನ್ನ ತಂದೆಯನ್ನು ಬಿಡಿಸಿಕೊಂಡೇ ಹೋಗ್ತೇನೆ ಎಂಬುದಾಗಿ ದೃಢ ಸಂಕಲ್ಪ ಮಾಡಿಕೊಂಡು ಸವಾಲು ಹಾಕಿ ಬಂದಿದ್ದಾನೆ. ತದನಂತರ ಆ ನ್ಯಾಯಾಲಯದಲ್ಲಿ ಪ್ರಕರಣ ಆರಂಭವಾಗಿ ಎದುರಿನ ವಕೀಲ್, ವಿರೋಧ ವಕೀಲು ಎಲ್ಲವನ್ನು ಹೇಳಿ ಈತನು ಧರ್ಮಭ್ರಷ್ಟ ಮಾಡಿದ್ದಾನೆ, ಈತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು, ಹಾಗೆ ಹೀಗೆ ಎಂಬುದಾಗಿ ವಾದ ವಿವಾದ ಮಾಡಿ ಎಲ್ಲ ತಯಾರು ಮಾಡ್ತಾ ಇದ್ದಾನೆ. ಆವಾಗ ಈತನ ವಕೀಲು ಬರದೇ ಇರುವುದನ್ನು ನೋಡಿ ಆ ನ್ಯಾಯಾಧೀಶನು ಆ ಬಾಲಕನ ತಂದೆಗೆ ವಿರೋಧವಾದಂಥ ತೀರ್ಪನ್ನು ಕೊಡಲು ಆದೇಶಿಸಲು ಮುಂದಾಗಿ ಹೇಳಲಿಕ್ಕೆ ಹೋಗುವಾಗಲೇ ಯಾವ ವಕೀಲಿನ ಕೇಸನ್ನು ನಾನು ತಗೊಳ್ಳೋದಿಲ್ಲ, ನಾನು ನಡೆಸೋದಿಲ್ಲ ಅಂತ ಹೇಳಿದ್ರು, ಅದೇ ವಕೀಲ ಕೋರ್ಟ್ನಲ್ಲಿ ಬಂದು ಆಬ್ಜೆಕ್ಷನ್ ಯುವರ್ ಆನರ್ ಅಂತೇಳಿ ಬಂದು ತನ್ನ ಮಾತನ್ನು ಹಾಕಿ ಹೇಳ್ತಾನೆ, ನಾನು ಈ ಕೇಸನ್ನು ನಡೆಸ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಅಲ್ಲಿರುವ ಎಲ್ಲ ಚಿಕ್ಕ ಜಾತಿ ಜನರೆಲ್ಲರೂ ಸಂತೋಷದಿಂದ ತುಂಬುತ್ತಾರೆ.
ಅವರ ತಂದೆನೂ ಸಂತೋಷ ಪಡ್ತಾನೆ. ಆಗ ಅಲ್ಲೇ ಕೋರ್ಟಲ್ಲಿ ಕೇಸ್ ನಡೀತದೆ. ಯಾಕೆ ನೀನು ಲೇಟ್ ಮಾಡಿದೆ, ಮೊನ್ನೆ ಯಾಕೆ ಬಂದಿಲ್ಲ ಅಂತ ಹೇಳಿರುವಾಗ, ನನಗೆ ಜೀವ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಈ ಜಾತಿ ಜನರೆಂಬುದಾಗಿ, ನನ್ನ ಮಕ್ಕಳಿಗೆ ಕೊಲ್ತೀನಿ ಎಂಬುದಾಗಿ ಜೀವ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಇವರು. ಅದರ ನಿಮಿತ್ತ ನಾ ಹೆದರಿ ಬರ್ಲಿಕ್ಕಾಗಿಲ್ಲ. ಆದರೆ ಈ ಚಿಕ್ಕ ಬಾಲಕನಿದಾನಲ್ಲ, ಈ ಚಿಕ್ಕ ಬಾಲಕನು ನನ್ನ ಆತ್ಮದ ಕಣ್ಣುಗಳು ತೆರೆದನೆಂಬುದಾಗಿ ಹೇಳ್ತಾನೆ. ಯಾಕೆಂದ್ರೆ ಇವತ್ತು ಈ ನ್ಯಾಯಾಲಯದಿಂದ ಒಂದು ನಿರಪರಾಧಿಗೆ ಒಂದು ದೊಡ್ಡ ಶಿಕ್ಷೆ, ಅನ್ಯಾಯ ಆಗಲಿಕ್ಕಿದೆ ಎಂಬುದಾಗಿ ನಾನು ಜೀವಮಾನ ಕಾಲವೆಲ್ಲ ನನ್ನ ಕನ್ನಡಿಯಲ್ಲಿ, ನನ್ನ ದೃಷ್ಟಿಯಲ್ಲೇ ನಾನು ಬಿದ್ದೋಗ್ತೀನಲ್ಲ, ನೋಡ್ಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಭಯ, ಒಂದು ಮನವರಿಕೆ, ಒಂದು ಪರಿವರ್ತನ ನನ್ನಲ್ಲಿ ಬಂದಿದ್ದಕ್ಕಾಗಿ ಈ ಕೇಸನ್ನು ಫೈಟ್ ಮಾಡಲಿಕ್ಕೆ ಬಂದಿದ್ದೆ ಎಂಬುದಾಗಿ. ಸರಿ, ಹಾಗಾದರೆ ಕಾರ್ವಾಯಿ ಜಾರಿ ಕಿಯಾ ಜಾಯ್. ಆವಾಗ ಕೋರ್ಟ್ನಲ್ಲಿ ಕೇಸ್ ನಡೀತದೆ. ಕೋರ್ಟ್ನಲ್ಲಿ ಕೇಸ್ನಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಹೇಳಿ, ದೊಡ್ಡ ಜಾತಿ ಜನರಾದ ಇವರು ತನ್ನ ಮನೆ ಹೆಣ್ಮಗಳು ಏನೋ ಒಂದು ಅಪರಾಧ ಮಾಡಿಲ್ಲದ್ರು ಮಾಡಿದಾಳೆ ಎಂದು ಹೇಳಿಕೊಂಡು ಅವಳನ್ನು ಸುಳ್ಳಾರೋಪ ಹೊರಿಸಿ ಅವಳನ್ನು ಬೀದಿ ಮೇಲೆ ಕಲ್ಲೆಸೆದು ಕಟ್ಟಿಗೆಯಿಂದ ಹೊಡೆದು ಕೊಂದಾಕಿದ್ದಾರೆ. ಕೊಂದಾಕಿರ್ತಕ್ಕಂಥ ಹೆಣವನ್ನು ತೆಗೆದುಕೊಂಡು ಹೋಗಿ ಈತನು ಮಣ್ಣು ಮಾಡಿದ್ದಾನೆ ಎಂಬುದಾಗಿ ಎಲ್ಲ ಸ್ಟೋರಿ ಹೇಳ್ತಾನೆ. ಆವಾಗ ಈತನು ಮಣ್ಣು ಮಾಡ್ಲಿಕ್ಕೆ ಮುಂಚೆ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅಲ್ಲಿರ್ತಕ್ಕಂಥ ಪೊಲೀಸರು ಅವರ ಕಂಪ್ಲೇಂಟ್ ತಗೊಂಡಿಲ್ಲ. ಯಾರು? ಆ ಬಾಲಕನ ತಂದೆ ಕಂಪ್ಲೇಂಟ್ ತಗೊಂಡಿಲ್ಲ. ಆ ಪೊಲೀಸರೇ ಅವ್ರನ್ನ ಹೆದರಿಸಿ ಕಳಿಸ್ತಾರೆ. ಸ್ವಾತಂತ್ರ್ಯ ಪೂರ್ವದ ಪೊಲೀಸರು ಹೆದರಿಸಿ ಕಳಿಸ್ತಾರೆ. ಆಗ ಅವರ ತಂದೆ ಆದರೂ ಬಿಟ್ಟು ಬಿಡುದಿಲ್ಲ. ಆಯ್ತಂತೇಳಿ ಎಷ್ಟೋ ದಿನಗಳಾಯ್ತಂತೇಳಿ ಬೇಗನೆ ಆ ಸತ್ತು ಹೋಗಿರ್ತಕ್ಕಂಥ ಆ ಹೆಣ್ಣವನ್ನು ಮಣ್ಣು ಮಾಡ್ತಾನೆ. ಮಣ್ಣು ಮಾಡಿದ್ದಕ್ಕೆ ಇವನು ಧರ್ಮಭ್ರಷ್ಟನ ಮಾಡಿದ ಎಂಬುದಾಗಿ ಈತನು 10 ದಿನಗಳಾದರೂ ಕೂಡ ಅಂತೇಳಿ ಕ್ರಾಸ್ ಎಕ್ಸಾಮಿಂಗ್ ಆಗ್ತದೆ. ಯಾರನ್ನು ಕೊಂದು ಹಾಕಿರ್ತಾರೆ ಅವರು ಗಂಡನೇ ಕೊಂದು ಹಾಕಿರ್ತಾನೆ, ಗಂಡ ಮತ್ತು ಎಲ್ಲರೂ ಕೂಡಿ ಕೊಂದು ಹಾಕಿರ್ತಾರೆ. ಅವನನ್ನು ಕೂಡ ಕೋರ್ಟ್ನಲ್ಲಿ ಕರೆಸ್ತಾರೆ. ಎಲ್ಲ ಅಡ್ಡ ತಿಡ್ಡ ಪ್ರಶ್ನೆಗಳು ಹಾಕಿ ಅಲ್ಲಿ ಸಾಬೀತು ಮಾಡ್ತಾನೆ, ಇದು ಕೊಲೆ. ಈ ಕೊಲೆಯನ್ನು ರಿಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ರು ಕೂಡ ಪೊಲೀಸ್ ಠಾಣೆಯಲ್ಲಿ FIR ಮಾಡದೆ, ತನಿಖೆ ಮಾಡದೆ ಇರುವುದರಿಂದ ಆ ಹೆಣ ಅಲ್ಲೇ ಇತ್ತು. ಆ ಹೆಣವನ್ನು ಮಣ್ಣು ಮಾಡಿಲ್ಲ ಹೆಂಗಂತೇಳಿ ಆ ಚಿಕ್ಕ ಜಾತಿಯವನು ಆ ಹೆಣವನ್ನು ತೆಗೆದುಕೊಂಡೋಗಿ ಮಣ್ಣು ಮಾಡಿದ್ದಾನೆ. ಇದು ಸರಿಯಲ್ಲ ಅಂತೇಳಿ ಇವನು ಹೇಳ್ತಾನೆ. ಆದರೆ ಆ ಊರಿನ 5 ಜನರು ಬರೆದು ಕೊಟ್ಟಿದ್ದಾರೆ, ಇದು ಸರಿ, ನ್ಯಾಯವಾದದ್ದು ಮಾಡಿದ್ದಾರೆ. ಆ ಹೆಣಕ್ಕೆ ಅಗೌರವ ಆಗದಂತೆ, ಅವಮಾನ ಆಗದಂತೆ, ಮಾನವ ಕುಲಕ್ಕೆ ಆ ಪ್ರಾಣಿಗಳು ಬಂದು ತಿಂದೋಗಿ ಎಷ್ಟೋ ಅವಮಾನವಾಗ್ತಿತ್ತು. ಆದರೆ ಈ ಮನುಷ್ಯನು, ಈ ಪುಟ್ಟ ಬಾಲಕನ ತಂದೆ ಮಾಡಿದ್ದು ಸರಿ ಎಂಬುದಾಗಿ ಎಲ್ಲ ಸಾಕ್ಷ್ಯಾಧಾರಗಳ ತೆಗೆದುಕೊಂಡು ಬಂದು ಕೋರ್ಟ್ನಲ್ಲಿ, ಕೇಸ್ನಲ್ಲಿ ಎಲ್ಲ ತನ್ನ ಪರವಾಗಿ, ಬಾಲಕನ ತಂದೆ ಪರವಾಗಿ ಎಷ್ಟು ಸಾಕ್ಷಿಗಳಿರ್ತದೆ ಅದೆಲ್ಲ ಸಾಕ್ಷ್ಯಾಧಾರವಾಗಿ ತನಗಿರ್ತಕ್ಕಂಥ ಜ್ಞಾನ ಬುದ್ಧಿ ವಿವೇಕದಿಂದ ವಕೀಲರು ಸಾಬೀತು ಮಾಡ್ತಾರೆ, ವಕೀಲರು ರುಜುಪಡಿಸ್ತಾರೆ. ಆಮೇಲೆ ಜಡ್ಜ್ ಸಾಹೇಬರು, ನ್ಯಾಯಾಧೀಶರು ಆ ಕೋರ್ಟ್ನಲ್ಲಿರುವ ಕೇಸನ್ನು ಕೇಳಿ ಅವರ ತಂದೆಯನ್ನು ಎಲ್ಲವನ್ನು ಪರಿಶೀಲಿಸಿ ನೋಡಿದ ನಂತರ ಸಾಕ್ಷಿ ಆಧಾರಗಳು, ಪಂಚರು, ವಕೀಲರು ಮತ್ತು ಡಾಕ್ಯುಮೆಂಟ್ಸ್ಗಳೆಲ್ಲ ಪರಿಶೀಲಿಸಿ ನೋಡಿರುವುದರಿಂದ ಈ ಬಾಲಕನ ತಂದೆ ನಿರಪರಾಧಿ ಆಗಿದ್ದಾನೆ, ಈತನನ್ನು ಬಿಡುಗಡೆ ಮಾಡ್ರಿ ಎಂಬುದಾಗಿ ಆದೇಶ ಮಾಡ್ತಾರೆ ವಕೀಲರು. ಆಗ ಅಲ್ಲಿರುವ ಮಕ್ಕಳು, ತಂದೆ ಎಲ್ಲರೂ ಕೈಗಳು ತಟ್ಟಿ ಜಡ್ಜ್ ಸಾಹೇಬರನ್ನು ಗಣಪಡಿಸ್ತಾರೆ. ಆಗ ಕೊನೆಗೆ ಆ ವಕೀಲರು ಹೇಳ್ತಾರೆ, ಈ ಬಾಲಕನು ಬಂದು ನನ್ನ ಮನನೇತ್ರಗಳನ್ನು ತೆರೆಯದೇ ಇದ್ದಿದ್ರೆ ಇವತ್ತು ಈ ನ್ಯಾಯಾಲಯದಲ್ಲಿ ಎಂಥ ದೊಡ್ಡ ಐತಿಹಾಸಿಕವಾದಂಥ ಅನ್ಯಾಯ ತೀರ್ಪು ಆಗ್ತಿತ್ತಲ್ಲ, ಈ ನ್ಯಾಯಾಲಯದ ಮಾನವೇ ಹರಾಜಾಗಿಬಿಡ್ತಿತ್ತಲ್ಲ ಎಂಬುದಾಗಿ ಹೇಳಿಕೊಂಡು, ಏನಿದ್ರು ಈ ಬಾಲಕನು ಸಾಧಾರಣವಾದ ಬಾಲಕನಲ್ಲ, 8-9 ವರ್ಷದ ಬಾಲಕನು ಈ ಸಾಧಾರಣವಾದ ಬಾಲಕನಲ್ಲ ಎಂಬುದಾಗಿ, ಈ ಬಾಲಕನು ದೇಶದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಲಿಕ್ಕಿದ್ದಾನೆ ಮಾತ್ರ ಖಚಿತ ಎಂಬುದಾಗಿ ಆ ವಕೀಲನು ಹೇಳ್ತಾನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರತಕ್ಕಂಥ ಆ ಬಾಲಕನು ಯಾರೆಂದು ಕೇಳ್ತೀರಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಬಾಲಕನೇ ಭೀಮರಾವ್ ಅಂಬೇಡ್ಕರ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ಚಿಕ್ಕ ಬಾಲಕನಾಗಿರುವಾಗ ಭೀಮರಾವ್ ಅಂಬೇಡ್ಕರ್ ಅವರು ತಾನು ನುಡಿದು ತಾನು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡಿದ್ದ ಸಂಕಲ್ಪವನ್ನು ನೆರವೇರಿಸಿ ತೋರಿಸಿದನಂದ್ರೆ
ಆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ವಾಕ್ಯ ಅಕ್ಷರ ಸಹಿತವಾಗಿ ಎಲ್ಲ ಮಾನವರಿಗೆ ಲಾಗುವಾಗ್ತದೆ ಎಂಬುದಾಗಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಆ ಬಾಲಕನಲ್ಲಿ ಇರತಕ್ಕಂಥ ದೃಢ ಸಂಕಲ್ಪ, ನಾನು ಹೇಳಿದ್ದನ್ನು, ಆ ದೃಢ ಸಂಕಲ್ಪದ ಹೇಳಿದ್ದನ್ನು ಮಾಡೇ ಮಾಡ್ತೀನಿ ಎಂಬುದಾಗಿ ಏನು ತೀರ್ಮಾನ ಮಾಡಿಕೊಂಡಿದ್ದಾನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಬಡತನದಲ್ಲಿ ಆ ಚಿಕ್ಕ ಜಾತಿಯವರು, ಆ ದಲಿತರ ಎಂಬುದಾಗಿ ಹಿಂಸಿಸ್ತಕ್ಕಂಥವರು, ಆ ಹಿಂಸಾತ್ಮಕವಾದಂಥ ಕಾಲದಲ್ಲಿ, ಬಡತನದಲ್ಲಿ, ಕಡು ಬಡತನದಲ್ಲಿ ನನ್ನ ತಂದೆಯನ್ನು ಬಿಡಿಸಿಕೊಂಡು ಬರ್ತೀನಿ ಎಂಬುದಾಗಿ ದೃಢ ಸಂಕಲ್ಪವಾಗಿ ಬಾಯಿಂದ ನುಡಿದನು. ನುಡಿದಂತೆ ಮಾಡಿದ ಮತ್ತು ಬೇರೆ ಯಾರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ಚಿಕ್ಕ ಬಾಲಕನಾಗಿದ್ದಾಗ ಮಾಡಿರ್ತಕ್ಕಂಥ ಒಂದು ಸಾಹಸನೀಯವಾದಂಥ ಘಟನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕರ್ತನ ನಾಮಕ್ಕೆ ಮಹಿಮೆ. ಕರ್ತನು ಎಷ್ಟು ಒಳ್ಳೆಯವನು, ಆತನು ತನ್ನ ಕಾರ್ಯಗಳನ್ನು ಪ್ರೈಸ್ ದಿ ಲಾರ್ಡ್ ಜೀಸಸ್ ಹೇಗಾದರೂ ನೆರವೇರಿಸ್ತಾನೆ. ಅದಕ್ಕೆ ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 11ನೇ ಅಧ್ಯಾಯ 1ನೇ ವಚನದಿಂದ 9 ಓದ್ತೀವಿ ನಾವು. ಭೂಲೋಕದಲ್ಲಿ ಒಂದೇ ಭಾಷೆ, ಒಂದೇ ಮಾತು, ಒಂದೇ ಜನಾಂಗದವರಾಗಿರುವುದರಿಂದ ಅವರು, ಬನ್ನಿ ನಾವು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪಟ್ಟಣವನ್ನು ಕಟ್ಟಿಬಿಸೋಣ, ಆಕಾಶವನ್ನು ತಲುಪುವಂಥ ದೊಡ್ಡ ಪಟ್ಟಣವನ್ನು ಕಟ್ಟಿಬಿಸೋಣ ಮತ್ತು ನಮ್ಮ ಹೆಸರನ್ನು ಬಹು ದೊಡ್ಡದಾಗಿ ಮಾಡೋಣ ಎಂಬುದಾಗಿ ತೀರ್ಮಾನ ಮಾಡಿಕೊಳ್ತಾರೆ. ಯಾರು? ಮನುಷ್ಯರು. ಬೈಬಲ್ನಲ್ಲಿ ಚಿಲ್ಡ್ರನ್ಸ್ ಆಫ್ ಮ್ಯಾನ್. ಆಗ ಇವರು, ಈ ಮನುಷ್ಯರು, ಕ್ರೈಸ್ತವರು, ಯಹೂದ್ಯರು, ದೊಡ್ಡ ಜಾತಿಯವರು, ಚಿಕ್ಕ ಜಾತಿಯವರು ಅಂತ ಹೇಳಿಲ್ಲ, ಮನುಷ್ಯರು ಅಂತ ಹೇಳಲಾಗಿದೆ. ಇವರೆಲ್ಲರ ಭಾಷೆ ಒಂದು. ಆಗ ಬನ್ನಿ ನಾವು ದೊಡ್ಡ ಪಟ್ಟಣವನ್ನು, ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪಟ್ಟಣವನ್ನು ಕಟ್ಟಿಬಿಸೋಣ, ನಮ್ಮ ಹೆಸರನ್ನು ಬಹಳ ದೊಡ್ಡದಾಗಿ ಮಾಡೋಣ. ಅಂದರೆ ಗ್ರೇಟ್ ಸಿಟಿ, ಗ್ರೇಟ್ ನೇಮ್. ಅಂದರೆ ಅಲೆಕ್ಸಾಂಡರ್ ದ ಗ್ರೇಟ್ ಅಲೆಕ್ಸಾಂಡರ್, ಈ ರೀತಿಯಲ್ಲಿ ದ ಗ್ರೇಟ್ ಆಲ್ಫ್ರೆಡ್ ದ ಗ್ರೇಟ್, ಈ ರೀತಿಯಲ್ಲಿ ಗ್ರೇಟ್ ಅನ್ನೋ ಪದ ಬರ್ತದೆ. ಹಾಗೆ ನಾವು ಮಾಡೋಣ ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಇವರು ಕಲ್ಲಿನಿಂದಲ್ಲ, ಇಟ್ಟಿಗೆಯಿಂದ, ಮಣ್ಣಿಂದ ಇಟ್ಟಿಗೆ ಮಾಡಿ ಒಂದು ದೊಡ್ಡ ಗೋಪುರವನ್ನು ಕಟ್ಟೋಣ, ಪಟ್ಟಣವನ್ನು ಕಟ್ಟೋಣ. ಆ ಪಟ್ಟಣದ ಮೇಲೆ ವಿಶ್ವದ ಅತ್ಯಂತ ದೊಡ್ಡ ಪಟ್ಟಣವಾಗಿ ನಾವು ಕಟ್ಟೋಣ, ನಮ್ಮ ಹೆಸರು ದೊಡ್ಡದಾಗಿ ಮಾಡೋಣ ಎಂಬುದಾಗಿ ಹೇಳಿಕೊಂಡು ಇವರೆಲ್ಲರೂ ಸಂಕಲ್ಪ ಮಾಡಿಕೊಂಡು ಕಟ್ಟಲಿಕ್ಕೆ ಆರಂಭ ಮಾಡಿದರು. ಆ ಗೋಪುರವನ್ನು ಕಟ್ಟಲಿಕ್ಕೆ ಎಲ್ಲ ಜನಾಂಗದವರೆಲ್ಲ ಕೂಡ್ಕೊಂಡು, ಒಂದೇ ಭಾಷೆ, ಒಂದೇ ಮಾತು, ಒಂದೇ ಜನಾಂಗದವರು ಕೂಡಿ ಮಾಡಲು ಆರಂಭಿಸಿದರು. ಆರಂಭಿಸ್ತಿರುವಾಗ ಪರಲೋಕದ ಗೌರ್ಮೆಂಟ್, ಪರಲೋಕದಿಂದ ದೇವರು ಇಳಿದು ಬಂದು ಏನು ಮಾಡ್ತಾ ಇದ್ದಾರೆ ಈ ಮಾನವರು ಎಂಬುದಾಗಿ. ದ ಪೀಪಲ್. ಓದ್ತೀರಿ 4ನೇ ವಚನ. ಆಗ 6ನೇ ವಚನ. ಆ್ಯಂಡ್ ದ ಲಾರ್ಡ್ ಸೆಡ್, ಇಂಡೀಡ್ ಅಂದರೆ ಖಂಡಿತ. ಓದಿ 6ನೇ ವಚನ ಅಮ್ಮ, 6ನೇ ವಚನ ಅಮ್ಮ. ಆಗ ಪರಲೋಕದಿಂದ ದೇವರು ಇಳಿದು ಬಂದು, ಈಗೋ ಜನರು ಒಂದಾಗಿದ್ದಾರೆ. ನೋಡ್ರಿ, ಜನರು ಕ್ರಿಶ್ಚಿಯನ್ಸ್ ಅಂತ ಹೇಳಿಲ್ಲ, ಮುಸ್ಲಿಂ ಅಂತ ಹೇಳಿಲ್ಲ, ಯಹೂದಿರ್ ಅಂತ ಹೇಳಿಲ್ಲ, ಯಾವುದೇ ವರ್ಗ ಅಂತ ಹೇಳಿಲ್ಲ. ಜನರು ಅಂದರೆ ಮನುಷ್ಯರು ಅಂತ ಅರ್ಥ. ಜನರು, ಅವರೆಲ್ಲರಿಗೆ, ಜನರಿಗಿರುವ ಒಂದೇ ಭಾಷೆ, ಒಂದೇ ಮಾತು. ಈಗ ಆರಂಭದಲ್ಲೇ ಇಷ್ಟು ದೊಡ್ಡ ಕೆಲಸವನ್ನು ಮಾಡೋದಾದರೆ ಇನ್ನು ಮುಂದೆ ಅವರು ಸಂಕಲ್ಪ ಮಾಡಿದ್ದನ್ನು ಯಾರೂ ತಡೆ ಮಾಡಲಿಕ್ಕೆ ಆಗಲ್ಲ. ಈಗ ಇಷ್ಟಕ್ಕೆ ಆರಂಭದಲ್ಲಿ, ಆದಿಕಾಂಡದ ಆರಂಭದಲ್ಲಿ ಇಷ್ಟು ದೊಡ್ಡ ಕಾರ್ಯವನ್ನು, ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪಟ್ಟಣವನ್ನು ಮಾಡಲಿಕ್ಕೆ, ಅತ್ಯಂತ ದೊಡ್ಡ ಹೆಸರನ್ನು ಮಾಡಿಕೊಳ್ಳಲಿಕ್ಕೆ ನಿಂತಿರ್ತಕ್ಕಂಥ ಈ ಜನಾಂಗವು ಆರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡಲು ನಿರ್ಣಯ ಮಾಡಿಕೊಂಡ್ರೆ, ಸಂಕಲ್ಪ ಮಾಡಿಕೊಂಡ್ರೆ, ಇನ್ನು ಮುಂದೆ ಅವರು ಏನೋ ಯೋಚಿಸಿದ್ರು, ನೆನಪಿಟ್ಕೊಡ್ರಿ, ಏನೋ ಸಂಕಲ್ಪಿಸಿದ್ರು, ಅವರ ಸಂಕಲ್ಪ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ. ಇನ್ನು ಮುಂದೆ ಅವರು ಮಾಡಬೇಕಾಗಿರುವ ಯಾವ ಕಾರ್ಯವೂ ಅವರನ್ನು ತಡಿಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ನನ್ ಕ್ಯಾನ್ ವಿತ್ ಹೆಲ್ಡ್. ಯಾರು ಅವರ ಕೆಲಸವನ್ನು ತಡಿಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅವರ ಭಾಷೆ ಒಂದು, ಅವರ ಮಾತು ಒಂದು, ಅವರ ಜನಾಂಗ ಒಂದು,
ಅವರು ನಿರ್ಣಯ ಮಾಡಿಕೊಂಡ್ರೆ ಇನ್ನು ಮುಂದೆ ಅವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಇಂಗ್ಲಿಷಲ್ಲಿ that they proposed to do will be withheld from them. None, nothing. Now nothing that. ಅಂದರೆ ಈಗ ಯಾರು ಅವರು ಉದ್ದೇಶಿಸಿದ್ದನ್ನು ನೆರವೇರಿಸುವುದಕ್ಕಾಗಿ ತಡೆ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಯಾರೆಂದರೂ ಸಾಧ್ಯವಿಲ್ಲ. ಹಾಗೆ ಸಾಕ್ತಾರೆ. ಆಗ ಮೇಲಿಂದ ದೇವರು ಬಂದಿದ್ದು, ಇವರ ಭಾಷೆ, ಇವರ ಮಾತು ಒಂದಾಗಿರ. ಭಾಷೆ ಒಂದಿದೆ, ಮಾತು ಕೂಡ ಒಂದಾಗಿರಬೇಕು. ನಮ್ಮೆಲ್ಲರ ಭಾಷೆ ಒಂದಿದೆ, ಮಾತು ಕೂಡ ದೇವರ ವಾಕ್ಯದಿಂದ ಉಂಟಾಗಿರೋ ಮಾತುಗಳಾಗಿರಬೇಕು. ಆ ಮಾತು ಒಂದು ಬಿಟ್ಟು ಬೇರೆ ಮಾತು ಬಂದುಬಿಟ್ರೆ ಐಕ್ಯತೆ ಹೋಗ್ಬಿಡ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅದ್ಭುತವಾದಂಥ ಸಂಕಲ್ಪ. ಬೈಬಲನ್ನು ಗೊತ್ತಿಲ್ಲದ ವ್ಯಕ್ತಿ ಖಾಲಿ ಗುರುಗಳ ಟೀಚಿಂಗನ್ನು ಕೇಳಿಕೊಂಡು, ಆಗಿನ ಕಾಲದಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಓದ್ತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಅದ್ಭುತವಾದಂಥ ಸಂಕಲ್ಪವನ್ನು ಮಾಡಿಕೊಂಡ್ರು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಏನು ತೀರ್ಮಾನ ಮಾಡಿದ್ರೆ ಅಂದರೆ, ಇಲ್ಲಿ ನೋಡ್ರಿ, ದೇವ್ರು ಹೇಳ್ತಾ ಇದ್ದಾರೆ, ಇವರ ಭಾಷೆ, ಇವರ ಮಾತನ್ನು ತಾರುಮಾರು ಮಾಡಿದರೆ ಇವರು ಈ ಕಟ್ಟಡವನ್ನು ನಿಲ್ಲಿಸಿಬಿಡ್ತಾರೆ. ದೇವ್ರು ನೋಡ್ರಿ, ಅಲ್ಲೇ ಆ ಜನರಲ್ಲಿರ್ತಕ್ಕಂಥ, ಇದನ್ನು ಓದುವಾಗ ಜನರೆಲ್ಲರೂ ಏನು ಮಾಡ್ತಾರೆ, ಇದರಲ್ಲಿ ಅಪಾರ ತಪ್ಪು ಕಲ್ಪನೆ ಕೊಡ್ತಾರೆ. ಇವರು ದೇವರಿಗೆ ವಿರೋಧವಾಗಿ ದೊಡ್ಡ ಗೋಪುರವನ್ನು ಕಟ್ಟಿ, ದೇವರಿಗೆ ವಿರೋಧವಾಗಿ ದೊಡ್ಡ ಹೆಸರನ್ನು ಮಾಡಬೇಕೆಂಬುದಾಗಿ ಗರ್ವದಿಂದ ಮೆರೆದಿರುವುದರಿಂದ ದೇವರು ಅದಕ್ಕಾಗಿ ಇವರನ್ನು ಚದರಿ ಹೋಗುವಂತೆ ಮಾಡಿದರೆ ಎಂಬುದಾಗಿ ತಪ್ಪು ಮಾಹಿತಿಯನ್ನು ಕೊಡ್ತಾರೆ, ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಆದರೆ ಹಾಗಿಲ್ಲ. ಈ ಜನರು ತಮ್ಮ ಪಟ್ಟಣವನ್ನು ವಿಶ್ವದಲ್ಲೇ ದೊಡ್ಡ ಪಟ್ಟಣವಾಗಿ ಮಾಡಬೇಕು, ದೊಡ್ಡ ರಾಜಧಾನಿಯಾಗಿ ಮಾಡಬೇಕು. ಅಷ್ಟೇ ಅಲ್ಲದೆ ತಮ್ಮ ಪಟ್ಟಣವನ್ನು, ತಮ್ಮ ಹೆಸರನ್ನು ಬಹಳ ದೊಡ್ಡದಾಗಿ ಮಾಡಿಕೊಳ್ಬೇಕಂತಕ್ಕಂಥ ಒಳ್ಳೆಯ ಸಂಕಲ್ಪನೆ ಇರ್ತದೆ, ಕೆಟ್ಟ ಸಂಕಲ್ಪ ಅಲ್ಲ, ನೆನ್ಪಿಟ್ಕೊಳ್ಳಿ. ಆದರೆ ನಮ್ಮ ಕೆಲವು ಅಮಾಯಕರು ಇದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ದೇವರು ಏನು ತೋರಿಸ್ತಾ ಇದ್ದಾರೆ ಅಂದರೆ, ಮಾನವನು ಸಂಕಲ್ಪಿಸಿದ್ದನ್ನು ಅವನು ಖಂಡಿತವಾಗಿ ನೆರವೇರಿಸುವ ಶಕ್ತಿ ಅವನಲ್ಲಿದೆ ಅನ್ನತಕ್ಕಂಥ ಸತ್ಯವು ದೇವರು ಹೇಳ್ತಾ ಇದ್ದಾನೆ. ಇವರು ಆರಂಭದಲ್ಲಿಯೇ ಇಷ್ಟು ದೊಡ್ಡ ಕಾರ್ಯ ಮಾಡಲು ತೊಡಗಿದಾರಂದ್ರೆ, ಇನ್ನು ಮುಂದೆ ಇವರು ಮನಸ್ಸು ಮಾಡಿದರೆ, ಏನು ಮಾಡಿದರೆ, ಇಫ್ ದೇ ಪರ್ಪಸ್, ಇವರು ಮನಸ್ಸು ಮಾಡಿದರೆ ಇವರಿಗೆ ಅಸಾಧ್ಯವಾದದ್ದು, ಇವ್ರಿಗೆ ಮನಸ್ಸು ಮಾಡಿದರೆ ಇವರನ್ನು ತಡೆಗಟ್ಟಲಿಕ್ಕೆ ಯಾರೆಂದಲೂ ಆಗುವುದಿಲ್ಲ. ಒಂದು ಕಾರ್ಯವನ್ನು ಮಾಡಬೇಕೆಂಬುದಾಗಿ ಮನಸ್ಸು ಮಾಡಿದರೆ ಈತನನ್ನು, ಈ ಮಾನವರನ್ನು ತಡಲಿಕ್ಕೆ ಯಾರೆಂದಲೂ ಆಗುವುದಿಲ್ಲ ಎಂಬುದಾಗಿ ದೇವರು ನೇರವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಮಾನವರ ಕುರಿತು, ಕ್ರಿಶ್ಚಿಯನರ ಕುರಿತಲ್ಲ. ಅವರ್ ಬೈಬಲ್ ಇಸ್ ನಾಟ್ ಎ ಬುಕ್ ಆಫ್ ರಿಲಿಜನ್, ಮೈ ಡಿಯರ್ ಬ್ರದರ್. ಇಟ್ಸ್ ಎ ಬುಕ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ಇದು ಮತ ಸಂಬಂಧವಾದಂಥ ಪುಸ್ತಕ ಅಲ್ಲ. ಅದಕ್ಕಾಗಿ ಬೈಬಲ್ನಲ್ಲಿ ಮನುಷ್ಯರು ಎಂಬ ಪದ ಕೊಡಲಾಗಿದೆ. ಕ್ರೈಸ್ತವರು, ಯಹೂದ್ಯರೇ ಬುದ್ಧಿವಂತರು, ಕ್ರೈಸ್ತರೇ ಬುದ್ಧಿವಂತರು ಅಂತ ಹೇಳಿಲ್ಲ. ಎಲ್ಲರಿಗೂ ಆ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವರು ಮನಸ್ಸು ಮಾಡಿದ್ದು, ಇವರು ಸಂಕಲ್ಪಿಸಿದ್ದು, ಇವರ ಸಂಕಲ್ಪವನ್ನು ತಡಿಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ದೇವರು ತಾನೇ ಹೇಳ್ತಾ ಇದ್ದಾನೆ, ಇದು ಮನುಷ್ಯನಿಂದ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಇಲ್ಲಿ ದೇವರು ಯಾವ ರೀತಿಯಲ್ಲಿ ಇಲ್ಲಿ ಈ ಸಂಕಲ್ಪವನ್ನು ಹೇಗೆ ತೋರಿಸ್ಕೊಂಡ, ಅವರಲ್ಲಿ ಇರ್ತಕ್ಕಂಥ ಮಳೆ ಬರೆಸಿ, ದೊಡ್ಡದಾಗಿ ಮಳೆ ಬಂದು, ಪೂರ ಮಳೆ ಬಂದು ಎಲ್ಲ ಹೋಗ್ಬಿಟ್ರೆ ಎಲ್ಲ ಕರಗೋಗ್ಬಿಡ್ತದೆ, ಎಲ್ಲ ಇದಾಗ್ಬಿಡ್ತದೆ ಅಂತೇಳಿ ಹಾಗೆ ಮಳೆ ಬರೆಸ್ಬೋದಿತ್ತಲ್ಲ, ಇಲ್ಲ. ಅಥವಾ ಬರಗಾಲ ಕೊಟ್ಟು ಅವ್ರಿಗೆ ಊಟ ಇಲ್ಲದಂತೆ ಮಾಡಿದರೆ ಅವರು ಬಿಲ್ಡಿಂಗ್ ಕಟ್ಟೋದನ್ನು, ಅವರು ಆ ಪಟ್ಟಣವನ್ನು ಕಟ್ಟೋದನ್ನು, ಆ ದೊಡ್ಡ ಪಟ್ಟಣವನ್ನು ಕಟ್ಟೋದು ಬಿಟ್ಟು ಬಿಡೋದಿತ್ತಲ್ಲ, ಇಲ್ಲ. ಅದನ್ನು ಮಾಡಿಲ್ಲ ದೇವರು. ಇವರ ಶಕ್ತಿ ಎಲ್ಲಿದೆ, ಇವರ ಸಾಮರ್ಥ್ಯ ಎಲ್ಲಿದೆ ಅನ್ನೋದನ್ನು ನಾವು ದೇವರು ಗಮನಿಸಿ, ದೇವರು ತಿಳಿಸ್ತಾ ಇದ್ದಾರಲ್ಲ ನಮಗೆ. ಅಥವಾ ಬರಗಾಲ ಬಂದು ಇವ್ರಿಗೂ ಊಟ ಇಲ್ಲದಂತೆ ಮಾಡಿದ್ರು ಕೂಡ ಇವರು ಮಾಡ್ಲಿಕ್ಕೆ ಆಗದೆ ತಡಿಬಿಡುವುದಂತೇಳಿ ದೇವರು ತಡಿಬೋದಿತ್ತಲ್ಲ, ಇಲ್ಲ ಇಲ್ಲ. ಅಲ್ಲಿ ದೇವರು ಮಾಡಿದ್ದೇನೆಂದರೆ, ಈ ಜನರು ಇದನ್ನು ಮಾಡದೇ ಇರಬೇಕಾದ್ರೆ ಅವರ ಮಾತನ್ನು ಕನ್ಫ್ಯೂಸ್ ಮಾಡಬೇಕೆಂಬುದು ಅರ್ಥ ಆಯ್ತಾ? ಅವರ ಮಾತನ್ನು ಕನ್ಫ್ಯೂಸ್ ಮಾಡಬೇಕು. ಹಾಗಾದರೆ ಈ ಕೆಲಸ ತಡೆಗಟ್ಟಲು ಬರ್ತದೆ, ಇಲ್ಲದಿದ್ದರೆ ತಡಿಲಿಕ್ಕೆ ಆಗುವುದಿಲ್ಲ ಎಂಬುದು. ಅಂದರೆ ಅರ್ಥ ಏನು?
ಆದರೆ ಅಷ್ಟೇ ಸಾಕು. ಅವರ ಮಾತು ಒಬ್ಬರಿಗೊಬ್ಬರು ಅರ್ಥ ಆಗದಂತೆ, ಒಬ್ಬರಿಗೊಬ್ಬರು ತಿಳಿಯದಂತೆ ಅವರ ಮಾತುಗಳು ಅವರ ಭಾಷೆಯನ್ನು ತಾರುಮಾರು ಮಾಡಿದರೆ ಆವಾಗ ಇವರು ಈ ಮಹಾ ಸಾಧನೆಯನ್ನು ಮಾಡದೆ ನಿಂತು ಬಿಡ್ತಾರೆ ಎಂಬುದಾಗಿ ದೇವರು ತಾನು ತೋರಿಸ್ಕೊಡ್ತಾನೆ. ಇವರ ಶಕ್ತಿ ಇವರ ಭುಜಬಲದಲ್ಲ, ಇವರ ಆತ್ಮದಲ್ಲಿ, ಇವರ ಬಾಯಲ್ಲಿ ಆ ಸಾಮರ್ಥ್ಯ ಇದೆ ಅಂತ ತೋರಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನಾನು ಈ ಚಿಕ್ಕ ಬಾಲಕನಾದ ಭೀಮರಾವ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾನೆ. ಏನು ತಿಳ್ಕೊಂಡು, ನನ್ನ ತಂದೆಯನ್ನು ಎದೆಯ ಪರಿಸ್ಥಿತಿಯಿಂದ, ನೀವೆಷ್ಟು ಶ್ರೀಮಂತರಾಗಿರ್ರಿ, ನನ್ನ ತಂದೆಯನ್ನು, ನಾನು ಬಡವನಾಗಿದ್ರು ಪರವಾಗಿಲ್ಲ, ಅವನು ನೋಡಿಲ್ಲ ನಾನು ಬಡವನೇನಾಗಿದ್ದೀನಿ, ನನ್ನ ತಂದೆಯನ್ನು ಬಿಡಿಸ್ಕೊಂಡು ಬಂದೇ ಬರ್ತೇನೆ ಎಂಬುದಾಗಿ ಆ ಚಿಕ್ಕ ಬಾಲಕನು ಚಾಲೆಂಜ್ ಮಾಡ್ತಾನೆ. ಆ ಬಾಲಕನಲ್ಲಿ ಅವನು ಯಾವನೇ ಇರಲಿ, ಪ್ರತಿಯೊಬ್ಬರಿಗೆ ಈ ಒಂದು ಸಾಧನೆ ಶಕ್ತಿ ಇದೆ ಅನ್ನತಕ್ಕಂಥ ಸತ್ಯವನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. ಭೀಮರಾವ್ ಅಂಬೇಡ್ಕರ್ಗೆ ಮಾತ್ರ ಅಲ್ಲ, ಪ್ರತಿಯೊಂದು ಬಾಲಕನಿಗೆ, ಮಾನವನಾಗಿಟ್ಟಿದ್ದ ಪ್ರತಿಯೊಬ್ಬನಿಗೆ ಈ ಸಾಮರ್ಥ್ಯ ಇದೆ ಅನ್ನುವ ಸತ್ಯವನ್ನು ನಾನು ತಿಳಿಸ್ತಾ, ಯಾಕಂದರೆ ಈ ಬೈಬಲಿಂದ ತಿಳಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಹೇಳಿದೆ, ಈ ಲड़का जो भी ठान लेता है इसको किसी हालत में भी इसके पर विजय प्राप्त नहीं कर सकते, जीत के ही रहता है, कितना भी इसको मुश्किल कर दो, कितना भी तकलीफ दो ये रुकने वाला लड़का नहीं ಅಂತೇಳಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಚಿಕ್ಕ ಬಾಲಕನಾಗಿದ್ದಾಗ ವಕೀಲರು ಹೇಳ್ತಾರೆ, ಶತ್ರುಗಳು ಕೂಡ ಹೇಳ್ತಾರೆ, ಈ ಹುಡುಗನು ಸಂಕಲ್ಪ ಮಾಡಿದರೆ ಇವನನ್ನು ತಡೀಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಇದೇ ಮಾತು ಬೈಬಲಲ್ಲಿ ತೋರಿಸಿದ್ದೇನೆ. ಮಾನವರ ಎಲ್ಲರಲ್ಲಿ ಕೂಡ ಈ ಸಾಮರ್ಥ್ಯ ಇದೆ. ನಾವು ಸಂಕಲ್ಪ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಾರ್ಯಗಳಿಗಾಗಿ, ಈ ದೇಶದಲ್ಲಿ ಎಲ್ಲ ರಕ್ಷಣೆ ಹೊಂದಬೇಕು, ಎಲ್ಲರಿಗೆ ಯೇಸು ಕ್ರಿಸ್ತ ತಿಳಿಬೇಕು, ಎಲ್ಲರಿಗೆ ಶಾಂತಿ ಸಂದೇಶ, ಸತ್ಯ ಸುವಾರ್ತೆ ತಿಳಿಬೇಕು, ಎಲ್ಲರಿಗೆ ಆ ಸತ್ಯವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ನರಕವನ್ನು, ವ್ಯಾಧಿಯನ್ನು, ದರಿದ್ರವನ್ನು, ಬಡತನದಿಂದ ಹೊರಗೆ ಬರಬೇಕು ಎಂಬ ಸಂಕಲ್ಪವನ್ನು ಇಟ್ಟುಕೊಂಡು ಈ ಸೇವೆಯನ್ನು ಆರಂಭ ಮಾಡಿದ್ದೇವೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆಂದು ಕರೆಯಲ್ಪಡರು. ಪೀಸ್ ಮೇಕಿಂಗ್ ಕ್ರಿಶ್ಚಿಯನ್ ಸಹೋದರರು ನಾವು ಆರಂಭ ಮಾಡಿದ್ದೇವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಚಿಕ್ಕ ಬಾಲಕನ ಮನಸ್ಸು ಮಾಡಿದ್ದೆ ಸ್ವಾತಂತ್ರ್ಯ ಪೂರ್ವ ಅಂಥ ಕಡು ಬಡತನದಲ್ಲಿ, ಅಂಥ ಒಂದು ನಮ್ಮನ್ನು ಹಿಂಸೆ, ಆ SC ST ದಲಿತರು ಅಛೂತ್ ಮುಟ್ಟಬಾರದು, ತಲಕಾಬಾರದು ಎಂಬುದಾಗಿ ಹೇಳಿರ್ತಕ್ಕಂಥ ಅಂಥ ಒಂದು ಹಿಂಸಾತ್ಮಕ ಹಿಂಸೆಯಲ್ಲಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಚಿಕ್ಕ ಕೂಡ ಏನು ಸಹಾಯ ಇಲ್ಲದೆ, 2 ಜೋಡಿ ಬಟ್ಟೆ, ಅದು ಇರೋದು ಬಹಳ ಕಷ್ಟ, ಒಂದು ಹೊತ್ತು ಊಟ ಇರ್ತದೆ, ಒಂದು ಹೊತ್ತು ಊಟ ಇರೋದಿಲ್ಲ, ಅಂಥ ಒಂದು ಕಷ್ಟದಲ್ಲಿರುವಾಗಲೂ ಸಾಧನೆ ಮಾಡಿದಾನೆ. ದೃಢ ಸಂಕಲ್ಪ, ಆ ನುಡಿ, ನಮ್ಮ ತಂದೆಯನ್ನು ಬಿಡಿಸ್ತೀನಿ ಎಂಬುದಾಗಿ. ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ, ಇವತ್ತು ನೀವು ಸಂಕಲ್ಪ ಮಾಡಿಕೊಳ್ಳಬೇಕು, ನನ್ನ ತಂದೆಯನ್ನು ಕುಡಿತನ ಚಟದಿಂದ ಬಿಡಿಸ್ತೇನೆ. ನನ್ನ ಕರ್ತನಾದ ದೇವರು ಆ ಸಾಮರ್ಥ್ಯ ನನಗೆ ಕೊಟ್ಟಿದ್ದಾನೆ. ನನ್ನ ಕುಟುಂಬವನ್ನು ಬಡತನದಿಂದ ಬಿಡುಗಡೆ ಮಾಡುತ್ತೇನೆ. ನನ್ನ ಕುಟುಂಬವನ್ನು ಶಾಪ, ರೋಗ, ವ್ಯಾಧಿಗಳಿಂದ ಬಿಡುಗಡೆ ಆಗುವಂತೆ ನಾನು ಯೇಸು ಕ್ರಿಸ್ತನ ಕಡೆ ಬಂದು ಅದನ್ನು ಪಡ್ಕೊಳ್ಳುತ್ತೇನೆ. ಇವತ್ತು ನೀವು ನಿರ್ಣಯ ಮಾಡಿಕೊಳ್ಳೋದಾದರೆ, ನೀವು ಇಷ್ಟಪಟ್ಟಿದ್ದು, ನೀವು ಅಂದುಕೊಂಡಿದ್ದು ಖಂಡಿತವಾಗಿ ನಿಮಗೆ ನೆರವೇರುತ್ತದೆ ನನ್ನ ಪ್ರಿಯ ಸಹೋದರ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ಕರ್ತನು ನಿಮ್ಮ ವಿಷಯದಲ್ಲಿ ಅದ್ಭುತವಾದಂಥ ಕಾರ್ಯಗಳು ಮಾಡಲಿಕ್ಕೆ ಆತನು ತೀರ್ಮಾನ ಮಾಡಿದ್ದಾನೆ. ಆಗ ಈ ಬಾಲಕನು, ಬೈಬಲ್ ಪ್ರಕಾರವಾಗಿ ಆ ಬಾಲಕನು ಅಷ್ಟೇ ಅಲ್ಲ, ನಿಮ್ಮೆಲ್ಲರಲ್ಲೂ ಕೂಡ ಆ ಸಾಮರ್ಥ್ಯ ಇದೆ ಎಂಬುದಾಗಿ ಈ ಉದಾಹರಣೆಯನ್ನು ಹೇಳಿದ್ದೇನೆ. ಆದರೆ ಯೇಸು ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ, ಮಾನವನಾಗಿ ಹುಟ್ಟಿರುವ ಪ್ರತಿಯೊಬ್ಬನಲ್ಲಿ ಕೂಡ ಈ ಸಾಮರ್ಥ್ಯ ಇದೆ ಅನ್ನತಕ್ಕಂಥ ಸತ್ಯವನ್ನು ನಾವು ಮರೆತು ಹೋಗಬಾರ್ದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ನೀವು. ಅಷ್ಟೇ ಅಲ್ಲ, ಪ್ರತಿಯೊಂದು ಮನುಷ್ಯನಲ್ಲಿ ಈ ಸಾಧನೆ ಶಕ್ತಿ ಇದೆ. ಆದರೆ ಅವನ ಬಾಯಿಂದ, ಅವನ ಮಾತು ಒಂದಾಗಿರಬೇಕು. ಭಾಷೆ ಒಂದಾಗಿದ್ರು ಕೂಡ ಅವನ ಮಾತು ಅಂದರೆ ಅವನ ಸಂಕಲ್ಪ, ಅವನ ಆಲೋಚನೆ, ಅವನ ದೃಢ ಸಂಕಲ್ಪ ಶುಭವಾದದ್ದು, ಪ್ರಾಮಾಣಿಕವಾದದ್ದು, ನಂಬಿಕಸ್ತಿಕೆ ಆಗಿರ್ತಾನೆ ಮಾತುಗಳಾಗಿದ್ರೆ ಖಂಡಿತವಾಗಿ ನಿನ್ನ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ಅನ್ನತಕ್ಕಂಥ ಕಾರ್ಯವನ್ನು ನೀನು ಮರೆತು ಹೋಗಬಾರದು ಅನ್ನತಕ್ಕಂಥ ಉದ್ದೇಶದಿಂದ ಈ ಸತ್ಯವನ್ನು ನಿಮ್ಮ ಬಳಿಗೆ ತಂದಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ.
ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಅಷ್ಟೇ ಅಲ್ಲದೆ ಇದು ಹಳೆ ಒಡಂಬಡಿಕೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅಗರ್ ಯೇ ಲೋಗ್ ಚಾಹೆ ತೋ, बाइबल अगर ये लोग आरंभ में भी इतना बड़ा काम करने के लिए ठान लिए, इसके बाद में अगर ये कुछ भी ठान लिए तो इनसे असंभव कोई चीज नहीं रहेगा और इनको कोई रोक नहीं सकता, क्योंकि उनकी भाषा एक, उनकी बोली एक है. ಅವರ ಮಾತು ಒಂದಿದೆ, ಅವರ ಭಾಷೆ ಒಂದೇ. ಅವರ ಮಾತೇನಂದ್ರೆ ನಾನು ಗೆಲ್ಲಲೇಬೇಕು, ನಾನು ಸಾಧನೆ ಮಾಡಲೇಬೇಕು, ಎಲ್ಲರೊಟ್ಟಿಗೆ ಒಟ್ಟುಗೂಡಿದ್ದಾರೆ. ನನ್ನ ಪ್ರಿಯ ಸಹೋದರಿ ಈ ವೇದಿಕೆಯಿಂದ ಘೋಷಣೆ ಮಾಡ್ತಾ ಇದ್ದೇನೆ, ನಮ್ಮ ಭಾರತ ದೇಶದಲ್ಲಿ ಯೇಸು ಕ್ರಿಸ್ತನ ಶಾಂತಿ ಸಂದೇಶ, ಯೇಸು ಕ್ರಿಸ್ತನ ಸ್ವಸ್ಥತೆ ಮಾಡತಕ್ಕಂಥ ಸಂದೇಶ, ಯೇಸು ಕ್ರಿಸ್ತನ ಆ ರಕ್ಷಣೆ ಸಂದೇಶ ಪ್ರತಿಯೊಬ್ಬರಿಗೂ ಖಂಡಿತವಾಗಿ ತಲುಪುತ್ತದೆ, ತಲುಪಿಸುತ್ತೇವೆ. ನಾವೆಲ್ಲರೂ ಕರ್ತನನ್ನು ನಂಬಿರ್ತಕ್ಕ ನಾವೆಲ್ಲರೂ ಖಂಡಿತವಾಗಿ ಎಲ್ಲರಿಗೆ ತಲುಪಿಸ್ತೇವೆ. ಅವರೆಲ್ಲರ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಬಾಧ್ಯರಾಗಿ ಖಂಡಿತವಾಗಿ ಆಗೇ ಆಗುತ್ತಾರೆ ಎಂದು ಹಾರೈಸುತ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ವಿಶ್ವದಲ್ಲೇ ಇಲ್ಲದಂಥ ಕಾರ್ಯಗಳು ಅನೇಕ ಜನರ ಜೀವನದಲ್ಲಿ ಜ್ಞಾನೋದಯ, ಬಡತನದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ ಸಾರೋಣ ಆಗ್ತಾ ಇದೆ ಈ ಮಾಧ್ಯಮದ ಮೂಲಕವಾಗಿ. ಅದೇ ರೀತಿಯಲ್ಲಿ ಯಾವ ಮಾತನ್ನು ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ರು, ಇವರು ಅಂದುಕೊಂಡಿದ್ದು ಖಂಡಿತವಾಗಿ ಇವರು ಮಾಡೇ ಮಾಡುತ್ತಾರೆ ಎಂಬುದಾಗಿ. ಯಾರು? ಮನುಷ್ಯರು, ಕ್ರಿಶ್ಚಿಯನ್ ಅಂತ ಹೇಳಿ ನೆನಪಿಟ್ಕೊಳ್ರಿ. ಆತನ ಯಾವ ಧರ್ಮ ಮತ ಅಂತ ಹೇಳಿಲ್ಲ, ಮಾನವರು ಅಂದುಕೊಂಡಿದ್ದು ಖಂಡಿತವಾಗಿ ಅವರು ಅಂದುಕೊಂಡ್ರೆ ಅವರನ್ನು ತಡಲಿಕ್ಕೆ ಯಾರಿಗೂ ಆಗುವುದಿಲ್ಲ ಎಂಬುದಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಾವು ಅಂದುಕೊಂಡಿದ್ದೇವೆ ವಿಶ್ವದಲ್ಲಿ ಎಲ್ಲರೂ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ಆತನ ರಾಜ್ಯದಲ್ಲಿ, ಆ ಸುಖದ ರಾಜ್ಯದಲ್ಲಿ, ಆ ಕ್ಷೇಮದ ರಾಜ್ಯದಲ್ಲಿ, ಆ ರಕ್ಷಣಾ ರಾಜ್ಯದಲ್ಲಿ ಎಲ್ಲರೂ ಬಾಧ್ಯರಾಗೋದು ಮಾತ್ರ ಖಚಿತ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಲ್ಲಿ ಅದ್ಭುತವಾದ ಘಟನೆ ಇದೆ. ಅದೇನೆಂದರೆ, ಯೇಸು ಕ್ರಿಸ್ತನ ಹತ್ರ ಶಿಷ್ಯರು ಬಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿರುವಾಗ ಯಾಕೆ ಹಿಂಗಾಗಿದೆ ನಮಗೆ ಅಂತ ಹೇಳಿರುವಾಗ, ಆಗ ಯೇಸು ಕ್ರಿಸ್ತನು ನಿಮ್ಮ ಅಲ್ಪ ವಿಶ್ವಾಸದಿಂದಲೇ ಇದು ನಿಮಗೆ ಆಗಿದೆ ಎಂಬುದಾಗಿ ಹೇಳ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ. 17ನೇ ಅಧ್ಯಾಯ 20ನೇ ವಚನ, ಇದು ನಿಮ್ಮ ಅಲ್ಪ ವಿಶ್ವಾಸದಿಂದಲೇ ಆಗಿದೆ ಎಂಬುದಾಗಿ ಹೇಳ್ತಾನೆ. ಆಗ ಯೇಸು ಅವರಿಗೆ ನಿಮ್ಮ ಅಪನಂಬಿಕೆ ದಶೆಯಿಂದಲೇ ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಸಾಸಿವೆ ಕಾಳಷ್ಟು ವಿಶ್ವಾಸ ನಿಮ್ಮಲ್ಲಿದ್ದರೆ, ಸಾಸಿವೆ ಕಾಳಷ್ಟು ವಿಶ್ವಾಸ ನಿಮ್ಮಲ್ಲಿದ್ದರೆ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಈ ಬೆಟ್ಟವನ್ನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ, ನೀನು ಹೇಳಿದ್ದ ಹಾಗೆ ಅದು ಆಗುವುದೆಂದು ನಿನ್ನ ಹೃದಯದಲ್ಲಿ ನಂಬುವುದರ ಮೂಲಕವಾಗಿ ಅದು ಹಾಗೇ ಆಗುವುದು ಅಂತ ಹೇಳಿದ ಮೇಲೆ ಅಷ್ಟಕ್ಕೆಲ್ಲ 20ನೇ ವಚನ ಆದ ನಂತರ ಆಲೆ ಹೇಳ್ತಾ ಇದ್ದಾನೆ, ಆಗ ಸ್ಥಳಕ್ಕೆ ಆಮೇಲೆ ಹಾಗೆ ಎಂದು ಹೇಳಿದರು. ಅದು ಹೇಳಿದ ನಂತರ ಮತ್ತು ಯಾವುದೂ ನಿಮಗೆ ಅಸಾಧ್ಯವಾದದ್ದು ಇರುವುದಿಲ್ಲ. ಇಂಗ್ಲಿಷಲ್ಲಿ ನಥಿಂಗ್ ವಿಲ್ ಬಿ ಇಂಪಾಸಿಬಲ್ ಅಂಟು ಯು. ಯೇಸು ಹೇಳ್ತಾ ಇದ್ರೆ, ನೀನು ನಂಬಿದರೆ, ನಂಬಿಕೆ ಅಂದರೆ ನಮ್ಮ ಜನ ಹೇಳಿದ್ರೆ ಯೇಸುವನ್ನು ನಂಬಿದರೆ ಇಲ್ಲ, ನಿನ್ನ ಮಾತಿನಲ್ಲಿ ನಿನ್ನ ಹೃದಯದಲ್ಲಿ ಅಂದುಕೊಂಡಿರ್ತಕ್ಕಂಥದ್ದನ್ನು ಈ ಬೆಟ್ಟ ಕಿತ್ತುಕೊಂಡು ಹೋಗ್ತದೆ ಎಂಬುದಾಗಿ ನಿನ್ನ ಮನಸ್ಸೊಳಗೆ ನಂಬಿದರೆ, ಯೇಸುವನ್ನು ದೇವರಂದು ನಂಬದೇ ಇರಲಿ, ಆತನ ದೇವರೇ ಯೇಸು ನಂಬಿದ್ರೆ ಅಂತ ಹೇಳ್ತಾ ಇಲ್ಲ, ಈ ಬೆಟ್ಟ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳುತ್ತದೆ ಎಂದು ನೀನು ನಂಬಿ ಮನಸ್ಸಿನಲ್ಲಿ ದೃಢವಾಗಿ ನಂಬಿ ಹೇಳಿದರೆ ಅದು ಹಾಗೆ ಆಗುವುದು. ಆಗ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನತಕ್ಕಂಥ ಯೇಸು ಕ್ರಿಸ್ತನು ಇದೇ ಮಾತನ್ನು ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯರಿಗೆ ಹೇಳಿದ್ದಾನೆ. ಎಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಯಾವನೇ ಇರಲಿ ಅವನು. ಆಗ ಯೇಸು ಕ್ರಿಸ್ತನು ವಚನ ಓದ್ತೀರಿ 20ನೇ ವಚನ, ಯೇಸು ಅವರಿಗೆ ನಿಮ್ಮ ಅಪನಂಬಿಕೆಯ ದಶೆಯಿಂದಲೇ ಆಯಿತು. ನೀವು ನಿಮಗೆ ನಿಜವಾಗಿ ಹೇಳುವುದಂದರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮೊಳಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಬಿಟ್ಟು ಕಿತ್ತುಕೊಂಡು ಹೋಗಿ
ಅಲ್ಲಿ ಬೀಳು ಎಂಬುದಾಗಿ ಹೇಳಿದರೆ ಇಲ್ಲಿಂದ ಬೆಟ್ಟವು ಇಳಿದೇ ಹೋಗುತ್ತದೆ. ಇದು ಯಾವುದಾದರೂ ಆದರೆ ಆತನೇ, ಮತ್ತು ಯಾವುದೂ ನಿಮಗೆ ಅಸಾಧ್ಯವಾದದ್ದು ಆಗಿರುವುದಿಲ್ಲ, ಪ್ರತಿಯೊಂದು ಸಾಧ್ಯವಾಗಿರುತ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ಈ ಸತ್ಯವನ್ನು ಹೇಳಿದ್ದಾನೆ. ಇದು ಕ್ರೈಸ್ತವರಿಗೆ ಮಾತ್ರ ಹೇಳಿಲ್ಲ, ಮನುಷ್ಯರಾಗಿದ್ದವ್ರಿಗೆ ಹೇಳಿದ್ದಾನೆ ಈ ಮಾತು. ಹೃದಯದಲ್ಲಿ ನಂಬಿ ಬಾಯಲ್ಲಿ ನುಡಿದರೆ ಅದು ಆಗುವುದು. ಒನ್ಸ್ ಇಫ್ ಯು ಡಿಟರ್ಮೈನ್, ಹ್ಯಾವ್ ಅ ಫೇತ್, ದೆನ್ ಯು ಕನ್ಫೆಸ್, ದೆನ್ ಯು ಕ್ಲೇಮ್, you will surely see the result of your words. ದೇವರು ಅವರನ್ನು ಕದಲಿಸಲಿಲ್ಲ, ಅವರ ಭಾಷೆ ತಾರುಮಾರು ಮಾಡಿದ್ದಾನೆ, ಅವರ ಮಾತು ತಾರುಮಾರು ಮಾಡಿದ್ದಾನೆ. ಯಾಕಂದರೆ ಅವರ ಮಾತಿನಿಂದನೇ ಅಷ್ಟು ದೊಡ್ಡ ಸಾಧನೆ ಮಾಡತಕ್ಕಂಥ ಸಾಮರ್ಥ್ಯ ಈ ಬ್ಯಾಬಿಲೋನ್ ಜನದಲ್ಲಿ ಇರತಕ್ಕಂಥ ಸಾಮರ್ಥ್ಯ ಇದೆ ಎಂಬುದಾಗಿ, ಮಾನವರಲ್ಲಿ ಇದೆ ಎಂಬುದಾಗಿ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನ ಈ ವಾಕ್ಯ ಎಲ್ಲ ಮಾನವರಿಗೆ, ಹೌದು ನಾನು ಪಾಸ್ ಆಗ್ತೇನೆ ಎಕ್ಸಾಮ್ಗಳಲ್ಲಿ, ನಾನು ಫೇಲ್ ಆಗೋದಿಲ್ಲ, ಪಾಸ್ ಆಗ್ತೇನೆ ಎಂಬುದಾಗಿ ಇವತ್ತು ನಿನ್ನ ಬಾಯಿಂದ ಅರಿಕೆ ಮಾಡಿದ್ರೆ ಖಂಡಿತವಾಗಿ ನೀನು ಆಗ್ತಿ. ಹೌದು ನಾನು ಈ ಸಾಧನೆ ಮಾಡ್ತೇನೆ ಎಂಬುದಾಗಿ ನಿನ್ನ ಮನಸ್ಸೊಳಗೆ ನಿರ್ಣಯ ಮಾಡಿಕೊಂಡು ದೃಢ ಸಂಕಲ್ಪದಿಂದ ಇವತ್ತು ನಿನ್ನ ಬಾಯಿಂದ ಅದನ್ನು ಹೇಳಿದರೆ, ಅರಿಕೆ ಮಾಡಿದರೆ, ಅದನ್ನು ಘೋಷಣೆ ಮಾಡಿದರೆ ಖಂಡಿತವಾಗಿ ನಿನ್ನ ಜೀವನದಲ್ಲಿ ನೆರವೇರ್ತದೆ. ಅದು ಅನೇಕ ಕಾರ್ಯಗಳು ಅಕ್ಷರ ಸಹಿತವಾಗಿ ನನ್ನ ಜೀವನದಲ್ಲಿ ಅನೇಕ ಕಾರ್ಯಗಳು ನೆರವೇರ್ತಾ ಇದೆ ಮತ್ತು ನೆರವೇರುತ್ತಲೇ ಇದೆ. ಅನೇಕ ಕಾರ್ಯಗಳು. ನಾನು ಸುಮಾರು 10 ವರ್ಷಗಳ ಹಿಂದೆ ಸಾಲ ಕಾಡ್ತಿತ್ತು. ಸಾಲ ಒಂದೇ ಮಾತಿರಬೇಕು, ಭಾಷೆ ಒಂದು ಮಾತು ಒಂದು. ಸಾಲ ಕಾಡ್ತಿತ್ತು 10 ವರ್ಷದಿಂದ. ಯಪ್ಪ ಇದು ಸಾಲ, ಒಂದು ಸಾಲ ಹೋಗಿದ್ರೆ ಮತ್ತೊಂದು ಸಾಲ, ಮತ್ತೊಂದು ಸಾಲ, ಎಷ್ಟು ಟೆನ್ಷನ್ ಇದು ಮನಸ್ಸಿಗೆ, ಎಷ್ಟು ಭಾರ ಇದು, ಸಾಲ ಇಲ್ಲದಂಥ ಜೀವನ ಜೀವಿಸಬೇಕಂತೇಳಿ. ಆಗ ಬೈಬಲ್ನಲ್ಲಿ ಆ ವಾಕ್ಯವನ್ನು ನೋಡಿದೆ. ಆತನ ಮಾತನ್ನು ಕೇಳಿ ಆತನ ಮಾತು ಪ್ರಕಾರ ನಡೆದ ಶ್ರದ್ಧೆಯಿಂದ ನಡೆದವರಿಗೆ ಅವರು ಸಾಲ ತೆಗೆದುಕೊಳ್ಳೋದಿಲ್ಲ, ಅವರು ಸಾಲ ಕೊಡೋರಾಗಿರ್ತಾರೆ ಎಂಬುದಾಗಿ ಗಂಭೀರವಾಗಿ ಹೇಳ್ತೀರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಮಾತನ್ನು ನಾವು ಕೇಳಿದ ಕೂಡಲೇ ನನಗೆ ಆಶ್ಚರ್ಯವಾಯಿತು. ಎಂಥ ಅದ್ಭುತವಾದಂಥ ಮಾತು ಇಲ್ಲಿ ಉಲ್ಲೇಖನ ಆಗಿದೆ, ಎಂಥ ಪವಿತ್ರವಾದಂಥ ಮಾತು ಇಲ್ಲಿ ಉಲ್ಲೇಖನ ಆಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಂಥ ಒಂದು ಕಾರ್ಯವು ಅಲ್ಲಿ ನೋಡಿದ ಕೂಡಲೇ ಹೌದು ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಇದೆಯಲ್ಲ, ನೀವು ಸಾಲಗಾರರಾಗಿರುವುದಿಲ್ಲ ಎಂಬುದಾಗಿ, ಹೌದು ರಾಜ ನೀನು ಅದನ್ನು ಮಾಡ್ತೀಯ ಎಂಬುದಾಗಿದೆ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಡಿಸ್ಕ್ರಿಪ್ಷನಲ್ಲಿ ವಚನಗಳು ಕೊಟ್ಟಿರ್ತೀನಿ. ನನ್ನ ಮಾತನ್ನು ಕೇಳಿದರ ಪ್ರಕಾರವಾಗಿ ನಡೆಯುವುದಾದರೆ ನೀವು ಜೀವನದಲ್ಲಿ ಸಾಲವನ್ನು ತೆಗೆದುಕೊಳ್ಳೋದಿಲ್ಲ, ಅನೇಕ ಜನಾಂಗಗಳಿಗೆ ಸಾಲವನ್ನು ಕೊಡೋರಾಗಿರ್ತೀರಿ. ಈ ವಾಕ್ಯವನ್ನು ಓದಿದ ಕೂಡಲೇ ಆ ವಾಕ್ಯ, ಆ ಮಾತನ್ನು ಒಂದೇ ಮನಸ್ಸಿಂದ ಹಿಡಿದುಕೊಂಡದನ್ನು ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದೆ. ಕರ್ತನೇ, ಇಷ್ಟು ವರ್ಷಗಳು ಸಾಲ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಸಾಲ ತೀರಿಸ್ಕೊಳ್ಳಿಕ್ಕೆ ಆ ದಿಗುಲು, ಆ ಚಿಂತೆ ನನ್ನ ಕಾಡ್ತಾ ಇದೆಯಲ್ಲ, ಈ ವಾಕ್ಯ ಹೇಳ್ತಾ ಇದೆ ನಿನ್ನ ಸಾಲ ಮಾಡೋದಿಲ್ಲ, ನೀನು ಅನೇಕ ಜನಕ್ಕೆ ಸಾಲ ಕೊಡುವಾಗಿರ್ತಿ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ. ಕರ್ತನೇ, ನನ್ನನ್ನು ಇದರಿಂದ ಮುಕ್ತಗೊಳಿಸು ಎಂಬುದಾಗಿ ಹೇಳಿ ಆ ಮಾತನ್ನು ನಂಬಿ ಅದನ್ನು ಪ್ರಾರ್ಥನೆ ಮಾಡಿ ಘೋಷಣೆ ಮಾಡಿದೆ, ಇನ್ನು ಮುಂದೆ ನಾನು ಸಾಲ ಮಾಡೋದಿಲ್ಲ ಎಂಬುದಾಗಿ ಘೋಷಣೆ ಮಾಡ್ತಾ ಇದೆ. ಸುಮಾರು ತಿಂಗಳ ನಂತರ ನನ್ನ ಸಾಲವೆಲ್ಲ ತೀರಿತು. 10 ವರ್ಷಗಳ ಹಿಂದೆ ಬೈಕ್ ತಗೊಳ್ಳುವಾಗ, ಪ್ರತಿ ಸಾರಿ ಬೈಕ್ಗಳು, ವಾಹನಗಳು ತೆಗೆದುಕೊಳ್ಳುವಾಗ ನಾನು ಸಾಲ ಮಾಡಬೇಕಾಗ್ತಿತ್ತು. ಆದರೆ 10 ವರ್ಷಗಳ ಹಿಂದೆ ಯಾವುದೇ ಸಾಲ ಇಲ್ಲದೆ ನನ್ನ ಸಂಪಾದನದಲ್ಲಿ ವೃದ್ಧಿಯಾಗಿ ನನಗೆ ಸಹಾಯಕರು, ಅನೇಕ ಭಕ್ತನಿಯರು ಸಹಾಯಕರು ಮುಂದೆ ಆಗಿ ಸಾಲ ಇಲ್ಲದಂತೆ ವಾಹನವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿದರು ದೇವರು ನನಗೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, 10 ವರ್ಷದಿಂದ ಇವತ್ತುವರೆಗೂ ಯಾರಿಗೂ ಒಂದು ಪೈಸಾ ಸಾಲ ಇಲ್ಲದಂತೆ ಸುಖವಾದಂಥ, ನೆಮ್ಮದಿ ಉಳ್ಳ, ಆನಂದಕರವಾದಂಥ ಜೀವನ ಜೀವಿಸ್ತಾ ಇದ್ದೇನೆ. ಯಾಕಂದರೆ ಈ ವಾಕ್ಯವನ್ನು ನಾನು ನಂಬಿದ್ದೆ. ಒಂದು ಸಾರಿ ಹೃದಯದಲ್ಲಿ ನಂಬಿ ಈ ಬೆಟ್ಟವನ್ನು ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳಿ ಎಂದು ಹೇಳಿದರೆ, ಈ ಸಾಲ, ಈ ತುಕ್ಕ, ಈ ಚಿಂತೆ, ಈ ದರಿದ್ರ, ಈ ಕೆಟ್ಟ ಚಟ್ಟ ಬಿಟ್ಟು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಿ ಎಂದು ಹೇಳಿದರೆ ಅದು ಹಾಗೆ ಆಗುವುದೆಂದು ನಿನ್ನ ಹೃದಯದಲ್ಲಿ ನಂಬಿದರೆ, ಅನುಮಾನ ಪಡದೆ ಅದು ಹಾಗೆ ಆಗೋದು. ನಿನಗೆ ಅಸಾಧ್ಯವಾದದ್ದು ಇನ್ನು ಯಾವುದೂ ಇಲ್ಲ ನಿನಗೆ. ಪ್ರೈಸ್ ಲಾರ್ಡ್ ಜೀಸಸ್.
ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕೂಡ ಈ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಹೃದಯದಲ್ಲಿ ನೀನು ಮಾತಾಡಿದರೆ, ಹೃದಯದಲ್ಲಿ ಸಂಕಲ್ಪಿಸಿ ನೀನು ಈ ನುಡಿಗಳನ್ನು ನುಡಿಯುವುದಾದರೆ ಖಂಡಿತವಾಗಿ ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನಕ್ಕೆ ನಾವು ಬರೋಣ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಹೌದು, ಅದ್ಭುತವಾದ ಅಶ್ಯೂರ್ಡ್ಲಿ I say to you, whoever say to this mountain, be removed and be cast into the sea, and does not doubt in his heart, but believe that those things he says will be done, and he will have whatever he says. ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳೆಂದು ತನ್ನ ಹೃದಯದಲ್ಲಿ ನಂಬಿ ಹೇಳೋದಾದರೆ ಆತನು ಹೇಳಿದ್ದು ಖಂಡಿತವಾಗಿ ನೆರವೇರುತ್ತದೆ ಎಂಬುದಾಗಿ ತನ್ನ ಹೃದಯದಲ್ಲಿ ಅನುಮಾನ ಪಡದೆ ನಂಬುವುದಾದರೆ ಹೇಳಿದ್ದ ಹಾಗೆ ಆಗುವುದು ಎಂದು ಯೇಸು ಕ್ರಿಸ್ತನು ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ಇದೇ ವಿಷಯದಲ್ಲಿ ಮಾತಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೆಪೋಲಿಯನ್ ಹಿಲ್ ಅವರು ತನ್ನ ಪುಸ್ತಕದಲ್ಲಿ ಬರೀತಾರೆ, ದ ವರ್ಡ್ ಇಂಪಾಸಿಬಲ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ದ ಫೂಲ್ಸ್. ಅಂದರೆ ಮೂರ್ಖರ ನಿಘಂಟದಲ್ಲಿ ಅಸಂಭವ ಎಂಬ ಪದ ಕಂಡು ಬರ್ತದೆ ಹೊರತು ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನ್ನ ಸ್ವಂತ ಜನರು ಕೂಡ ನಿನಗೆ ಮೋಸ ಮಾಡಿಬಿಟ್ಟೋದ್ರ. ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇದೆ. ಈ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಅವರ ಸ್ವಂತ ರಿಲೇಷನ್ಸ್ ಕೂಡ ಈ ವಿಷಯದಲ್ಲಿ ವಿರೋಧಿಗಳಾಗ್ತಾರೆ. ಅವನೇನು ಗೆಲ್ತಾನೆ, ಅವನೇನು ತೊಗೊಂಡು ಬರ್ತಾನೆ ಅಂತೇಳಿ ಅವನ ಸ್ವಂತ ದೊಡ್ಡ ದೊಡ್ಡ ಜನರು ಇವನಿಗೆ ವಿರೋಧಿಗಳಾಗ್ತಾರೆ. ಸ್ವಂತ ಜನರು ಕೂಡ ಈತನಿಗೆ ಬೆಂಬಲ ಕೊಡದೆ, ಐಕ್ಯತೆ ಇಲ್ಲದೆ, ಆ ಚಿಕ್ಕ ಚಿಕ್ಕವ್ರಲ್ಲೂ ಕೂಡ ಒಂದು ಒಡಕು ಇತ್ತು. ಆದರೂ ಕೂಡ ಭೀಮರಾವ್ ಅಂಬೇಡ್ಕರ್ ಅವರು ಸೋತೋಗಲಿಲ್ಲ. ಅವರು ಸಂಕಲ್ಪ ಮಾಡಿದ್ದನ್ನು ನೆರವೇರಿಸಿ ತೋರಿಸಿದ್ದಾರೆ. ಅದು ಎಲ್ಲರಲ್ಲಿ ಕೂಡ ಆ ಸಂಕಲ್ಪ ಮಾಡಿಕೊಂಡ್ರೆ ಆಗುತ್ತದೆ ಅನ್ನತಕ್ಕಂಥ ಬೈಬಲ್ ಹೇಳ್ತಾರೆ. ಇಫ್ ಯು ಬಿಲೀವ್ ವಾಟ್ ಯು ಸೇ ಇಟ್ ಶಾಲ್ ಬಿ ಕಮ್ ಟು ಪಾಸ್ ವಿದೌಟ್ ಡೌಟಿಂಗ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಇಟ್ ಶಾಲ್ ಬಿ ಡನ್ ಟು ಯು ಆಸ್ ಯು ಸೆಡ್. ನೀನು ಹೇಳಿದ ಹಾಗೆ ಅದು ನಿನಗೆ ಆಗುವುದು. ದ ಸ್ಪೀಚ್, ನೀವೇನು ನುಡಿತೀರಲ್ಲ ಅದನ್ನು ನೀವು ನೆರವೇರಿಸ್ರಿ ಯೇಸು ಕ್ರಿಸ್ತ ನಾಮದಲ್ಲಿ. ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ನಿಮ್ಮನ್ನು ನೀವು ಮಾಡ್ತಕ್ಕಂಥ ಸಾಧನೆಯನ್ನು, ನೀವು ಮಾಡ್ತಕ್ಕಂಥ ಯಾವುದೋ ಒಂದು ಸಂಕಲ್ಪವನ್ನು ಬೆಳೆಸಬೇಕೆಂಬುದಾಗಿ ನಿಮ್ಮ ಸ್ವಂತ ಜನರೇ ನಿಮಗೆ ವಿರೋಧಿಗಳಾದರು, ಭಯಪಡಬೇಡ್ರಿ. ನಿನಗೆ ಯಾರೂ ಇಲ್ಲ, ಎಲ್ಲರೂ ಕೈ ಬಿಟ್ಟರು ಕೂಡ ನೀನು ಒಬ್ಬರೇ 2-3 ಜನರು ಇದ್ರಿ ಅಂತ ತಿಳ್ಕೊರಿ, ಆದರೂ ಭಯಪಡಬೇಡ್ರಿ. ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕರ್ತನು ನನ್ನ ಜೀವನದಲ್ಲಿ ಕೂಡ ಹಾಗೆ ಮಾಡಿದ್ದಾನೆ. ಎಲ್ಲರೂ, ಅನೇಕ ಜನರು ಕೈ ಬಿಟ್ಟು ಹೋದ್ರು ಕೂಡ ಕೆಲವು ಜನರು ಮಾತ್ರ ನನ್ನ ಜೊತೆಲಿ ಒಟ್ಟುಗೂಡಿ ಈ ಒಂದು ದೊಡ್ಡ ಸಾಧನೆ, ಈ ಸಂದೇಶ ಎಲ್ಲ ಜನರ ಹತ್ರ ತಲುಪುವಷ್ಟಿಗೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, 4 ಹಳ್ಳಿಗಳಲ್ಲಿ ಕ್ರೈಸ್ತ ಸೇವೆ ನಡೀತಾ ಇದೆ, 4 ಪ್ರೇಯರ್ ಸೆಲ್ ನಡೀತಾ ಇದೆ, ಮತ್ತು ಅನೇಕ ಅದ್ಭುತಗಳು ಸೂಚಕ್ರಿಯೆಗಳು ದಿನೇ ದಿನೇ ಮಾಡ್ತಾ ಇದ್ದಾನೆ. ಇವತ್ತು ಈ ಸಂದೇಶ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಗುಣವಾಗಲಾರ್ದರಿದ್ದೀರಾ? ಹೌದು, ಯೇಸು ಕ್ರಿಸ್ತನ ಗಾಯಗಳಿಂದ ನಾನು ಗುಣವಾಗುತ್ತೇನೆ ಎಂಬುದಾಗಿ ದೃಢ ನಂಬಿಕೆ ಇದ್ದರೆ ನಿಮ್ಮ ನಂಬಿಕೆಗೆ ಆಧಾರ ಒಬ್ಬರು ಬೇಕು. ಆ ನಂಬಿಕೆಗೆ ಆಧಾರವೇ ಕರ್ತನಾದ ಯೇಸು ಕ್ರಿಸ್ತನು, ಆತನ ವಾಕ್ಯಗಳು. ಆ ನಂಬಿಕೆಗೆ ಆಧಾರವೇ ಕರ್ತನಾದ ಯೇಸು ಕ್ರಿಸ್ತನು, ಆತನ ವಾಕ್ಯಗಳು. ಆತನ ವಾಕ್ಯಗಳು ಮತ್ತು ಆತನು ನಿಮಗೆ ಆಧಾರ ಮಾಡಿಕೊಂಡಿರೋದಾದರೆ ನಿಮ್ಮ ನಂಬಿಕೆ ಯಾವತ್ತಿಗೂ ಬಿದ್ದು ಹೋಗುವುದಿಲ್ಲ, ಬಲಹೀನವಾಗುವುದಿಲ್ಲ, ಸೋತು ಹೋಗುವುದಿಲ್ಲ. ಯೇಸುವನ್ನು ನಿಮ್ಮ ನಂಬಿಕೆಗೆ ಆಧಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದೇ ಯೇಸು ಕ್ರಿಸ್ತನ ಸಿಲುಬೆ ಮರಣ. ನೀನು ಗುಣವಾಗ್ತಿ, ಖಂಡಿತವಾಗಿ ಗುಣವಾಗ್ತಿ. ಅಯ್ಯೋ, ಹೆಂಗೆ ಗುಣ ಆಗ್ತೇನೆ? ಅದಕ್ಕೇನು ಕಾರಣ ಇದೆ? ಔಷಧಿ ತಿನ್ನಲಿಲ್ಲ. ಹೌದು, ಯೇಸು ಕ್ರಿಸ್ತನ ಗಾಯಗಳಿಂದ ಗುಣವಾಗಲಾರದಂಥ ರೋಗ ಕೂಡ ಗುಣವಾಗುತ್ತದೆ ಎಂಬುದಾಗಿ ಧರ್ಮಶಾಸ್ತ್ರ, ಬೈಬಲ್ ಹೇಳುತ್ತದೆ. ಅದನ್ನು ನಾನು ನಂಬುತ್ತೇನೆ. ಯೇಸು ಕ್ರಿಸ್ತನ ಗಾಯದಿಂದ ನಾನು ಗುಣವಾದೆ ಎಂಬುದಾಗಿ. ಅನೇಕ ಜನರು ರೋಗದಿಂದ ಗುಣವಾಗ್ತಾ ಇದ್ದಾರೆ. ಯೇಸು ನನ್ನ ರೋಗವನ್ನು ಹೊತ್ತುಕೊಂಡನು, ನಾನು ಗುಣವಾದೆನು. ತಮಿಳಲ್ಲಿ ಒಂದು ಒಳ್ಳೆ ಹಾಡಿದೆ, ಯೇಸು ಸುಮಂದುಕೊಂಡಾರೆ, ಯೇಸು ಹೊತ್ತುಕೊಂಡನು, ನಾನು ಹೊರುವ ಅಗತ್ಯ ಇಲ್ಲ. ಯೇಸು ನನ್ನ ಸಂಕಷ್ಟಗಳು ಹೊತ್ತುಕೊಂಡನು, ನಾನು ಹೊರುವ ಅಗತ್ಯ ಇಲ್ಲ. ಯೇಸು ನನ್ನ ರೋಗಗಳನ್ನು ಭರಿಸಿದನು, ನಾನು ಭರಿಸುವ ಅಗತ್ಯ ಇಲ್ಲ. ಯೇಸು ನನ್ನ ನೋವುಗಳನ್ನು ಅನುಭವಿಸಿದನು, ನಾನು ಅನುಭವಿಸುವ ಅಗತ್ಯ ಇಲ್ಲ. ಇದು ವಿಶ್ವಾಸಕ್ಕೆ ಆಧಾರವಾಗಿರ್ತಕ್ಕಂಥ ಯೇಸು. ಹಲ್ಲೆಲೂಯಾ.
இயேசு சுமந்து கொண்டாரே, நான் சுமக்கும் தேவை இல்லை. இயேசு சுமந்து கொண்டாரே, நான் சுமக்கும் தேவை இல்லை. இயேசுவின் காயங்களால் சுகமான சுகமான, இயேசுவின் காயங்களால் சுகமான சுகமான, என் நோய்கள் சுமந்து கொண்டா, என் துக்கம் ஏற்றுக்கொண்டா, என் நோய்கள் சுமந்து கொண்டா, என் துக்கம் ஏற்றுக்கொண்டா. இயேசுவின் காயங்களால் சுகமான சுகமான, இயேசுவின் காயங்களால் சுகமான சுகமான, இயேசு சுமந்து கொண்டாரே, நான் சுமக்கும் தேவை இல்லை. இயேசு சுமந்து கொண்டாರೇ, நான் ಸುಮಕ್ಕಂ தேவை இல்லை. ಹೌದು, ನಿಮ್ಮ ಈ ವಿಶ್ವಾಸ, ಈ ಆತ್ಮದಲ್ಲಿ ಬರಬೇಕಾಗಿರುವ ದೃಢ ಸಂಕಲ್ಪಕ್ಕೆ ಯೇಸು ಕ್ರಿಸ್ತನ ಆತನ ಸಿಲುವೆ ಮೇಲೆ ಮಾಡಿರುವ ಕ್ರಿಯೆ, ಆ ತ್ಯಾಗ ನಮ್ಮ ವಿಶ್ವಾಸಕ್ಕೆ ಆಧಾರವಾಗಿದೆ. ಯೇಸು ಕ್ರಿಸ್ತನ ಸಿಲುವೆ ಮರಣದಿಂದ ಊನಲ್ಪಟ್ಟು ಮರಣಿಸಿದ ಮೇಲೆ 3ನೇ ದಿನ ಸಂಪೂರ್ಣ ಸ್ವಸ್ಥನಾಗಿ ಗುಣಮುಖನಾಗಿದ್ದನಲ್ಲ, ಆ ಪುನರುತ್ಥಾನದ ಆಧರಣೆ, ಆ ಪುನರುತ್ಥಾನದ ಆಧಾರ ನಮ್ಮ ಆತ್ಮವಿಶ್ವಾಸಕ್ಕೆ ಬೇಕಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಬಡತನವನ್ನು ಕೂಡ ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಹೊತ್ತಿದ್ದಾನೆ. ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಬಟ್ಟೆ ಇಲ್ಲದ ಬಡವನಾಗಿದ್ದೆಷ್ಟು ನಿಜವೋ, ನನ್ನ ಬಡತನವನ್ನು ನೀಗಿಸಿದ್ದು ಕೂಡ ಅಷ್ಟೇ ನಿಜ. ಯೇಸು ಕ್ರಿಸ್ತನ ಸಿಲುಬೆ ಮೇಲೆ ನನ್ನ ಪಾಪ, ನನ್ನ ದ್ರೋಹ, ನನ್ನ ಅಪರಾಧಗಳ ಶಿಕ್ಷೆಯನ್ನು ಹೊತ್ತಿದ್ದೆಷ್ಟು ನಿಜವೋ, ನಮ್ಮ ಮೇಲೆ ಬರುವ ಶಿಕ್ಷೆಯನ್ನು, ಶಾಪವನ್ನು, ದರಿದ್ರವನ್ನು, ರೋಗವನ್ನು ಕೂಡ ಮುಕ್ತರಾಗಿದ್ದು ಕೂಡ ಅಷ್ಟೇ ನಿಜ. ಹೌದು ಕರ್ತನೆ, ಇವತ್ತು ಯೇಸು ಕ್ರಿಸ್ತನ ಈ ಸಂದೇಶವು ನಮ್ಮ ಆತ್ಮವಿಶ್ವಾಸಕ್ಕೆ ಒಂದು ದೃಢ ನಂಬಿಕೆ ಕೊಡ್ತಕ್ಕಂಥದ್ದು, ಒಂದು ದೃಢ ಸಂಕಲ್ಪ ಕೊಡ್ತಕ್ಕಂಥದ್ದು, ಮತ್ತು ಬೇರೆ ಯಾವುದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯವೇ ಮಾನವರೆಲ್ಲರಲ್ಲಿ ಈ ದೃಢ ಸಂಕಲ್ಪ ಉಂಟು ಮಾಡಲಿಕ್ಕೆ ಸಾಧನೆ ಆಗ್ತದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ಕೇಳುವುದರಿಂದ ರೋಮಾಪುರದವರ ಬರೆದ ಪತ್ರಿಕೆ 17 ದೇವರ ವಾಕ್ಯ ಕೇಳುವುದರಿಂದ, 17 ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ. ಅದಕ್ಕಾಗಿ ನಮ್ಮ ಆತ್ಮವಿಶ್ವಾಸ, ಧೈರ್ಯ, ಸಾಮರ್ಥ್ಯ, ದೃಢ ಸಂಕಲ್ಪ, ಧೈರ್ಯಕ್ಕಾಗಿ ಯೇಸು ಕ್ರಿಸ್ತನ ವಾಕ್ಯಗಳು ಪ್ರತಿದಿನ ಬೈಬಲ್ ಮೂಲಕವಾಗಿ ಓದ್ತಾ, ಕೇಳ್ತಾ, ತಿಳಿತಾರಿ. ಮತ್ತು ಈ ಮಾಧ್ಯಮದ ಮೂಲಕವಾಗಿ, ಈ ಡಿಜಿಟಲ್ ಮಾಧ್ಯಮದ ಮೂಲಕವಾಗಿ ನಿಮ್ಮ ಸಮ್ಮುಖದಲ್ಲಿ ಬರ್ತಾ ಇದೆ. ಕೇಳಿ ನಿಮ್ಮ ಜೀವನ ಧನ್ಯರಾಗಲಿ ಎಂಬುದಾಗಿ ಹಾರೈಸ್ತಾನೆ. ಕಣ್ಣನ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗತ್ತೆ. ಎಷ್ಟೋ ಆಸಕ್ತಿಯಿಂದ ಕರ್ತನೆ ನಿನ್ನ ಮಕ್ಕಳು ಕೇಳ್ತಾರೆ ರಾಜ. ಕರ್ತನೆ, ಎಷ್ಟೋ ದುಷ್ಟ ಶಕ್ತಿಗಳು, ಕರ್ತನೆ ದುಷ್ಟರು, ಕರ್ತನೆ ಜನರನ್ನು ಬಾಧಿಸಿ, ಭೇದಿಸಿ, ತೊಂದರೆ ಕೊಟ್ಟು ಅವರನ್ನು ಚದುರಿಸ್ತಾ ಇದ್ದಾರೆ ಕರ್ತನೆ. ಆದರೂ ಕರ್ತನೆ, ನಿನ್ನ ವಾಕ್ಯವು ಆತ್ಮವಿಶ್ವಾಸ, ಆತ್ಮಸಂಕಲ್ಪ, ದೃಢ ಸಂಕಲ್ಪವನ್ನು ಕೊಡ್ತಾ ಇದ್ದಾರೆ ರಾಜ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ವೈದ್ಯರಿಂದ ಕೈ ಬಿಡಲ್ಪಟ್ಟಿರ್ತಕ್ಕಂಥ ಎಲ್ಲ ಜನರ ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ, ಅವರ ರೋಗಗಳು ನಿನ್ನ ಸಿಲುವೆ ಮರಣದ ಮೂಲಕವಾಗಿ ಗುಣವಾಗಿದೆ ನಂಬುವುದರಿಂದ ಆ ಸ್ವಸ್ಥತೆಯನ್ನು ಅವರೆಲ್ಲರೂ ಪಡ್ಕೊಳ್ಳಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ರಾಜ. ಕರ್ತನ, ಈ ಲೋಕದಲ್ಲಿ ಬಡತನ, ಶಾಪವು ನೀನು ಹೊತ್ತಿದೆ ಕರ್ತನೆ, ಆದರೆ ನಂಬುವರೆಲ್ಲರಿಗೆ ಅದರಿಂದ ಮುಕ್ತಿ ಮಾತ್ರ ಖಂಡಿತ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಸಾಲದ ಬಾಧೆಯಿಂದ ಸಿಲುಕಿ ಹೋಗ್ತಿರ್ತಕ್ಕಂಥವ್ರು, ನ್ಯಾಯಾಲಯದ ಪ್ರಕರಣಗಳಿಂದ ಕುಗ್ಗಿ ಹೋಗ್ತಿರ್ತಕ್ಕಂಥವ್ರಿಗೆ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಇವತ್ತು ನೀನು ನಂಬೋದಾದರೆ, ಯೇಸು ನನಗೆ ದೊಡ್ಡವನು, ಯೇಸು ನನ್ನ ಒಡೆಯನೆಂಬುದಾಗಿ ನಂಬೋದಾದರೆ, ಇವತ್ತು ನೀವು ಸಂಕಲ್ಪಿಸಿದ್ದು ನಿಮ್ಮ ಜೀವನದಲ್ಲಿ ನೆರವೇರೋದು ಮಾತ್ರ ಖಚಿತ. ಕೃಪಾ ಸಂಪೂರ್ಣ ದೇವರೇ, ನಿನಗೆ ವಂದನೆಗಳು ಕರ್ತನೆ. ಶುಭವಾಗಲಿ, ಮೇಲಾಗಲಿ ಕರ್ತನೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದ ರಾಜ, ಅವರೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಇದನ್ನು ನಂಬಿದವರಿಗೆ ಈಗಲೇ ಸ್ವಸ್ಥತೆ ಉಂಟಾಗಿದೆ ಯೇಸು ನಾಮದಲ್ಲಿ. ಯಾರ್ಯಾರು ಕರ್ತನೆ ಬಡತನದ ದಿಗಿಲು, ಚಿಂತೆ, ಸಾಲದಲ್ಲಿ ಬಳಲಿ ಹೋಗ್ತಾ ಇದ್ರೆ, ನಂಬುವರೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಅವರೆಲ್ಲ ಸಾಲ ಮುಕ್ತರಾಗಿ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸೇರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೀನಿ ಕರ್ತನೆ. ಯೇಸು ನಾಮದಲ್ಲಿ ನಮ್ಮ ಪಾಪ, ನಮ್ಮ ದ್ರೋಹ, ನಮ್ಮ ಅಪರಾಧಗಳು
ನಾವು ಮಾಡಿರುವುದನ್ನು ನಮ್ಮನ್ನು ಕ್ಷಮಿಸಿ ಇನ್ನು ಮುಂದೆ ಪಾಪವನ್ನು ಮಾಡದಂತೆ ನಮ್ಮನ್ನು ಪ್ರೇರೇಪಿಸಿ, ತಾನು ನಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡು ನಮ್ಮ ಶಾಪಗಳೆಲ್ಲ ತಾನು ಅನುಭವಿಸಿ, ಈಗೋ ಸಿಲುವೆ ಮೇಲೆ ಯೇಸು ಕ್ರಿಸ್ತನು ಶಾಪಗ್ರಸ್ತನಾದನು, ನಾವೆಲ್ಲರೂ ಆಶೀರ್ವದಿಸಲ್ಪಡುವುದಕ್ಕಾಗಿ. ಯೇಸು ನಾಮದಲ್ಲಿ ಕರ್ತನೆ, ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ಆಶೀರ್ವಾದಗಳು ನಿನ್ನ ಮಕ್ಕಳಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕೃಪಾ ಸಂಪೂರ್ಣಾದ ದೇವರೇ, ನಿನಗೆ ವಂದನೆಗಳು, ಕೋಟಿ ಕೋಟಿ ನಮನಗಳು ಕರ್ತನೆ. ಹೌದು ರಾಜ, ನೀನು ಅವ್ರ ಜೊತೆಲಿ ಇದ್ದುಕೊಂಡು ಕರ್ತನೆ. ಹೌದು ರಾಜ, ಕೇಳ್ತಿರ್ತಕ್ಕಂಥವ್ರು ಇವತ್ತು ಮಾನವನು ಸಂಕಲ್ಪ ಮಾಡಿಕೊಂಡ್ರೆ, ಉದ್ದೇಶ ಮಾಡಿಕೊಂಡ್ರೆ, ತೀರ್ಮಾನ ಮಾಡಿಕೊಂಡ್ರೆ ಅವನಿಗೆ ಅಸಾಧ್ಯವಾದದ್ದು ಯಾವುದಿರಲ್ಲ, ಅವನನ್ನು ತಡಿಲಿಕ್ಕೆ ಯಾರಿಗೂ ಆಗುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದಂತೆ ಅಂತ ಸಾಧಕರನ್ನು ಎಬ್ಬಿಸಿ ರಾಜ. ಜೀವನದಲ್ಲಿ ಅನೇಕ ಜನರು ಕರ್ತನೆ ಯೋಚನೆಗಳಲ್ಲಿ ಸಾಧನೆ ಮಾಡ್ತಕ್ಕಂಥ ಯೋಚನೆ ಮೂಡಲಾರದಂಥವ್ರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಈ ವಾಕ್ಯದಿಂದ ಜ್ಞಾನೋದಯವಾಗಿ ಸಾಧನೆ ಶಕ್ತಿ ಅವರಿಗೆ ಉಂಟಾಗಿ ಕರ್ತನೆ, ಅವರೆಲ್ಲರೂ ತನ್ನ ಶಾಪ, ಪಾಪ, ರೋಗ, ಅಪರಾಧ, ವ್ಯಾಧಿಗಳಲ್ಲಿರ್ತಕ್ಕಂಥ ಎಲ್ಲದರಿಂದ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಲಿ. ಕ್ರಿಸ್ತು ಯೇಸುವಿನ ಪರಾಕ್ರಮವನ್ನು ತಿಳಿದು ನಂಬಿ ನಿತ್ಯಜೀವ ಪಡ್ಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ, ಆ ಯೇಸುವಿನ ಆ ನುಡಿಗಳು, ಆ ಯೇಸುವಿನ ಮಾತುಗಳು, ಆ ಯೇಸುವಿನ ಸಿಲುವೆ ಮರಣದಿಂದ ಉಂಟಾಗತಕ್ಕಂಥ ಎಲ್ಲ ಸಮೃದ್ಧಿ, ಎಲ್ಲ ಶಿಸ್ಸುಗಳು, ಎಲ್ಲ ಆಶೀರ್ವಾದಗಳು ಕರ್ತನೆ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಮಿತ್ರರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಆರ್ಥಿಕದಲ್ಲಿ ಅವರಿಗೆ ಆಶೀರ್ವದಿಸಲ್ಪಡಲಿ, ಆಧ್ಯಾತ್ಮಿಕದಲ್ಲಿ ಅವರ ಆತ್ಮ ಪ್ರಾಣ ದೇಹದಲ್ಲಿ ಸಮಾಧಾನ, ಶಾಂತಿ, ಸಂತೋಷ, ಉಲ್ಲಾಸ ತುಂಬಿ ಬರಲಿ, ದೇಹದಲ್ಲಿ ಆರೋಗ್ಯ ಉಂಟಾಗಲಿ, ಆರ್ಥಿಕದಲ್ಲಿ ಕೂಡ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ಇವತ್ತು ಕೇಳಿರ್ತಕ್ಕಂಥ ನಮ್ಮ ಮಾತು, ನಮ್ಮ ಹೃದಯದಲ್ಲಿರ್ತಕ್ಕಂಥ ದೃಢ ಸಂಕಲ್ಪದಿಂದ ಮಾಡಿರುವ ಮಾತು ಖಂಡಿತವಾಗಿ ನೆರವೇರುತ್ತದೆ ಅನ್ನತಕ್ಕಂಥ ದೃಢ ನಂಬಿಕೆ ಇವತ್ತು ನಿನ್ನ ವಾಕ್ಯದಿಂದ ನಮ್ಮೆಲ್ಲರಿಗೂ ಉಂಟು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಕೃಪೆಯಲ್ಲಿ ಶುಭವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ, ಅನೇಕ ಜನರಿಗೆ ಇದನ್ನು ಸಾರಿ ಹೇಳ್ತೀರಿ, ಇನ್ನೂ ಪ್ರಬಲವಾಗಿ ಅನೇಕ ಜನರಿಗೆ ತಲುಪಲಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಆ ಚಿಕ್ಕ ಬಾಲಕನಾಗಿ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡೋದಾದರೆ, ಈಗ ನಮಗೆ ಆಧುನಿಕ ಪುಸ್ತಕಗಳು, ಪೆನ್ನುಗಳು, ಪೆನ್ಸಿಲ್ಗಳು, ಮೊಬೈಲ್ಗಳು, ಆಧುನಿಕ ಯಂತ್ರಗಳೆಲ್ಲಿದೆ, ಇದರಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಯಾಕೆ ನಾವು ಅಂಥ ದೊಡ್ಡ ಸಾಧನೆ ಮಾಡಲಿಕ್ಕಾಗಲ್ಲ? ಖಂಡಿತವಾಗಿ ಆಗ್ತದೆ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್.